ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯಕ್ಕೆ ಹೋಗೋಣ. 1 ಸಮುವೇಲನ ಗ್ರಂಥ 10ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ನಾವಿವತ್ತು ಧ್ಯಾನ ಮಾಡೋಣ. ಒಂದ್ಸಾರಿ ಇಸ್ರಾಯೇಲ್ ಜನರು ಸಾಮುವೇಲನ ಹತ್ರ ಬಂದು ಕೇಳಿದರು. ಸಾಮುವೇಲ್ ಮಹಾ ದೊಡ್ಡ ಪ್ರವಾದಿ. ಆ ಪ್ರವಾದಿ ಹತ್ರ ಬಂದು ಇಸ್ರಾಯೇಲರು ಕೇಳಿದರು, ನಮಗೊಬ್ಬ ರಾಜ ಬೇಕು. ಸುತ್ತಲೂ ಇರುವಂಥ ದೇಶಗಳಿಗೆ, ಸುತ್ತಲೂ ಇರುವಂಥ ರಾಷ್ಟ್ರಗಳಿಗೆ ರಾಜರಿದ್ದಾರೆ, ನಮಗೆ ರಾಜನಿಲ್ವಲ್ಲ, ನಮಗೆ ರಾಜ ಬೇಕು ಅಂತ ಕೇಳಿದರು. ಆವಾಗ ಸಾಮುವೇಲ್ ಏನು ಹೇಳ್ತಾನಂದ್ರೆ, ಸುತ್ತಲೂ ರಾಷ್ಟ್ರದವರಿಗೆ ರಾಜರಿದ್ದಾರೆ, ನಮಗೆ ಯಾಕೆ ರಾಜರಿಲ್ಲಪ್ಪ ಅಂದರೆ, ನಮಗೆ ದೇವರೇ ರಾಜಾದಿರಾಜನಾಗಿದ್ದಾನೆ. ದೇವರು ನಮಗೆ ಬೇಕಾದದ್ದೆಲ್ಲವನ್ನ ಅನುಗ್ರಹ ಮಾಡ್ತಿದ್ದಾನಲ್ಲ, ದೇವರು ನಮ್ಮನ್ನ ಸಾಕಿ ಸಲಹುತ್ತಾ ಇದ್ದಾನಲ್ಲ, ದೇವರು ನಮಗೆ ಚೌಕಟ್ಟಿಟ್ಟು ನಮ್ಮನ್ನ ಕಾಪಾಡ್ತಾ ಇದ್ದಾನಲ್ಲ. 10 ರಾಜರು ಮಾಡಲಾರದೆ ಇರುವಂತ ಆ ಒಂದು ಏನ್ ಹೇಳ್ತೀವಿ ಕಾಯುವಿಕೆಯನ್ನ, ಆ ಒಂದು ರಕ್ಷಣೆಯನ್ನ ಸರ್ವೇಶ್ವರನಾದ ದೇವರು ನಮಗೆ ಅನುಗ್ರಹ ಮಾಡ್ತಿದ್ದಾನಲ್ಲ. ಮನುಷ್ಯರನ್ನ ರಾಜನನ್ನಾಗಿ ಇಟ್ಟರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಮಕ್ಕಳನ್ನ ತಗೊಂಡೋಗಿ ಅರಮನೆಯಲ್ಲಿ ಕೆಲಸಕ್ಕೆ ಇಡ್ತಾನೆ. ಇದು ಸರಿನಾ, ಇದು ಬೇಕಾ ಅಂತ ಕೇಳೋಣ. ಅವಾಗ ಇಸ್ರಾಯೇಲ್ರು ಹೇಳ್ತಾರೆ, ಇರಲಿ, ನಮ್ಮ ಮಕ್ಕಳು ಅರಮನೆಯಲ್ಲಿ ಜೀತ ದುಡೀಲಿ, ನಮಗೆ ರಾಜರು ಬೇಕು. ಮತ್ತೆ ಸಾಮುವೇಲ್ ಹೇಳ್ತಾನೆ, ನಿಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಅರಸನು ವಶ ಮಾಡಿಕೊಡ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನಮ್ಮ ಆಸ್ತಿಗಳು ಕಳೆದೋದ್ರೂ ಪರವಾಗಿಲ್ಲ, ನಮ್ಮ ಮನೆಗಳು ಕಳೆದೋದ್ರೂ ಪರವಾಗಿಲ್ಲ, ನಮಗೆ ರಾಜ ಬೇಕು ಅಂತ. ಅಂದ್ರೆ ಪ್ರತ್ಯಕ್ಷವಾಗಿ ಅಲ್ಲದೆ ಪರೋಕ್ಷವಾಗಿ ನಮಗೆ ದೇವರು ಬೇಡ, ದೇವರ ಸ್ಥಾನಕ್ಕೆ ಒಬ್ಬ ರಾಜನನ್ನ ಕೂರಿಸ್ಕೊಡು. ದೇವರಿನ ಮೇಲೆ ನಮ್ಮನ್ನು ನೋಡೋದು ಬೇಡ, ನಮ್ಮನ್ನ ರಾಜನು ನೋಡಿಕೊಡುತ್ತಾನೆ. ಒಬ್ಬ ಮನುಷ್ಯನೇ ನಮಗೆ ಬೇಕು, ದೇವರ ಆಳ್ವಿಕೆ ಬೇಡ ಅಂದ್ರು. ಅವಾಗ ಸಾಮುವೇಲ್ ಬಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ, ಇಸ್ರಾಯೇಲ್ರು ರಾಜರು ಬೇಕು ಅಂತ ಕೇಳ್ತಿದ್ದಾರೆ, ನಾನು ಏನ್ ಮಾಡಲಿ ಅಂದ್ರೆ, ಅವಾಗ ದೇವರು ಹೇಳಿದ್ರು, ಸರಿಪಾ, ಅವರು ನನ್ನನ್ನು ಬೇಡ ಅಂತ ಹೇಳ್ತಿದ್ದಾರೆ, ಮನುಷ್ಯನೇ ಬೇಕು ಅಂತ ಹೇಳ್ತಿದ್ದಾರೆ, ಆಗಲಿ ಮನುಷ್ಯ ರಾಜನನ್ನು ನಾನು ಕೊಡ್ತೀನಿ ಅವರಿಗೆ, ಏನ್ ಟೆನ್ಷನ್ ಮಾಡಬೇಡ, ನೀನೇನು ಟೆನ್ಷನ್ ಮಾಡಬೇಡ, ಮನುಷ್ಯ ರಾಜನನ್ನ ನಾನು ಕೊಡ್ತೀನಿ. ಅದರ ಗುರುತು ನಾನು ಹೇಳ್ತೀನಿ, ಯಾರನ್ನ ಆರಿಸ್ಕೊಂಡಿದ್ದೀನಿ, ಅವ್ರನ್ನ ಯಾಕೆ ಆರಿಸ್ಕೊಂಡಿದ್ದೀನಿ ಅಂತೇಳಿ ನಾನು ನಿಮಗೆ ಗುರುತು ಹೇಳ್ತೀನಿ. ಯಾರ ಮನುಷ್ಯ ಯಾರ ರಾಜನಾಗ್ಲಿಕ್ಕಿದ್ದಾನೆ ಅಂತ ಎದುರು ನೋಡ್ತಾ ಕುತ್ಕೊಂಡ. ಒಂದು ಟೈಮ್ ಬಂತು, ಒಂದು ಮನೆಯಲ್ಲಿ ಕತ್ತೆಗಳು ಕಳೆದೋಗಿದ್ದು. ಅವಾಗ ಆ ತಂದೆ ಮಗನಿಗೆ, ಹೋಗಪ್ಪ, ಕತ್ತೆಗಳನ್ನ ಹುಡುಕೊಂಡು ಹೋಗು, ನಮ್ಮ ಕತ್ತೆಗಳು ಕಳೆದೋಗಿದಾವಲ್ಲ, ಹೋಗಿ ಕತ್ತೆಗಳನ್ನ ಹುಡುಕೊಂಡು ಬಾ ಹೋಗು ಅಂತ ಹೇಳ್ದ. ಅವಾಗ ಆ ಹುಡುಗ, ಯವನಸ್ಥ ಮನುಷ್ಯ, ಕತ್ತೆಗಳನ್ನ ಹುಡುಕೊಂಡು ಬರಕ್ಕೆ ಹೊರಟಾರಿ. ಅವನ ಹೆಸರು ಸೌಲ. ಕತ್ತೆಗಳನ್ನ ಹುಡುಕಿ ಸಾಕಾಯ್ತು. ಆ ಆಳಿಗೆ ಹೇಳ್ತಾನೆ, ನೋಡಪ್ಪ, ಕತ್ತೆಗಳು ಹುಡುಕಿ ಸಾಕಾಯ್ತು, ಕತ್ತೆಗಳು ಸಿಗ್ಲಿಲ್ಲ, ನಾವು ಮನೆಗೆ ಹೋಗೋದು ನಡಿ ಅಂತ ಅಂದ. ಅವಾಗ ಜೊತೆಯಲ್ಲಿರೋ ಆಳು ಒಂದು ಮಾತು ಹೇಳ್ತಾನೆ, ಸ್ವಾಮಿ, ನಿಮಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ, ಈ ಊರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವರ ಹತ್ರ ಹೋಗಿ ಕೇಳಿದ್ರೆ ಕತ್ತೆಗಳ ಗುರುತನ್ನ ಹೇಳಬಹುದು. ನಾವೊಂದ್ಸರಿ ಹೋಗಿ ಯಾಕೆ ವಿಚಾರ ಮಾಡಬಾರದು ಅಂದ. ಅವಾಗ ಸರಿ ಆಯ್ತಪ್ಪ, ಹೋಗೋಣ ಬಾ, ಎಲ್ಲಿದ್ದಾರೆ ಅವರು ಪ್ರವಾದಿ ಅಂತಂದ್ರೆ, ಇಂಥ ಕಡೆಯಲ್ಲಿದ್ದಾರೆ ಅಂತಂದ. ಆವಾಗ ಅವನು ಪ್ರವಾದಿಯನ್ನು ಹುಡುಕೊಂಡು ಬರ್ತಾ ಇರುವಾಗ ದೇವರು ಸಾಮುವೇಲನಿಗೆ ಹೇಳಿದ್ರು, ಆಗೋ ಅಲ್ಲಿ ಬರ್ತಾ ಇದ್ದಾನಲ್ಲ, ಆಗೋ ಅದೇ ಮನುಷ್ಯನನ್ನ ನಾನು ಆರಿಸ್ಕೊಂಡಿದ್ದೀನಿ. ಈ ಇಸ್ರಾಯೇಲರಿಗೆ ಅವನನ್ನ ರಾಜನನ್ನಾಗಿ ನೀನು ಅಭಿಷೇಕ ಮಾಡು ಅಂದ್ರು. ಅವನನ್ನೇ ಯಾಕೆ ಆರಿಸಿಕೊಂಡು ದೇವರು ಅಂದ್ರೆ, ಅವನು ಬಹಳ ಎತ್ತರ ಇದ್ದ, ಬಹಳ ದಪ್ಪ ಇದ್ದ, ಅವನು ಚಂದವಾಗಿದ್ದ, ಮತ್ತೆ ಅವನು ಬಹಳ ದೇಹ ದಾಢ್ಯವುಳ್ಳವನಾಗಿದ್ದ. ಎಲ್ಲ ಇಸ್ರಾಯೇಲರು ಅವನ ಹೆಗಲಿಗೆ ಬರ್ತಾ ಇದ್ರು. ಅವನ ಅಷ್ಟು ಹೈಟ್ ಇದ್ದ, ಅಷ್ಟು ವೆಯ್ಟ್ ಇದ್ದ. ದೇವರ ಪ್ರಕಾರ ಅವನನ್ನು ಆರಿಸಲಿಲ್ಲ. ಇಸ್ರಾಯೇಲರ ಮನಸ್ಸಿನಲ್ಲಿ ರಾಜ ಅಂದ್ರೆ ಹೆಂಗಿರಬೇಕು ಅಂತ ಅವರ ಚಿತ್ರ ಇದೆಯೋ ಆ ಪ್ರಕಾರ ದೇವರು ಅವನನ್ನು ಆರಿಸಿಕೊಂಡು ಇವರಿಗೆ ರಾಜನನ್ನಾಗಿ ನೇಮಕ ಮಾಡೋದು ದೇವರ ಉದ್ದೇಶ ಆಗಿತ್ತು. ಇವಾಗ ಅವನು ಸಾಮುವೇಲ್ ಹತ್ರ ಬರ್ತಾ ಇರುವಾಗ ದೇವರು ಹೇಳಿದ್ರು, ಸಾಮುವೇಲ್, ನಿನ್ನ ಕೈಯಲ್ಲಿರುವಂತ ಎಣ್ಣೆಯನ್ನು ತಗೊಂಡು ಅವನ ತಲೆ ಮೇಲೆ ಒಯ್ದು ಅವನನ್ನ ರಾಜನನ್ನಾಗಿ ಅಭಿಷೇಕ ಮಾಡು ಅಂತ ಅಂದರು. ಆವತ್ತಿನ ದಿನದಲ್ಲಿ ಹಳೆ ಒಡಂಬಡಿಕೆಯಲ್ಲಿ
ಎಣ್ಣೆಯ ಅಭಿಷೇಕ ಇಲ್ಲದೆ ಯಾವ ಕೆಲಸಕ್ಕೂ ನೇಮಕ ಮಾಡ್ತಿರ್ಲಿಲ್ಲ. ದೇವಾಲಯದ ಕೆಲಸ ಮಾಡೋರಿಗೆ ಎಣ್ಣೆಯ ಅಭಿಷೇಕ, ರಾಜರ ಹತ್ರ ಕೆಲಸ ಮಾಡೋರಿಗೆ ಎಣ್ಣೆಯ ಅಭಿಷೇಕ, ರಾಜರಾಗಿ ಕೆಲಸ ಮಾಡೋರಿಗೆ ಎಣ್ಣೆಯ ಅಭಿಷೇಕ, ಯಾಜಕರಾಗಿ ಕೆಲಸ ಮಾಡೋರಿಗೆ ಎಣ್ಣೆಯ ಅಭಿಷೇಕ, ಲೇವಿಯ ಸೇವೆ ಮಾಡುವವರಿಗೆ ಎಣ್ಣೆಯ ಅಭಿಷೇಕ. ಎಣ್ಣೆಯ ಅಭಿಷೇಕ ಮಾಡದೆ ಯಾವ ಕೆಲಸಕ್ಕೂ ಹಳೆ ಒಡಂಬಡಿಕೆಯಲ್ಲಿ ನೇಮಕ ಮಾಡ್ತಿರ್ಲಿಲ್ಲ. ಒಬ್ಬ ರಾಜನಾಗಬೇಕಂದ್ರೆ ಅವನಿಗೆ ಎಣ್ಣೆಯ ಅಭಿಷೇಕ ಆಗಬೇಕು. ಅದು ಯಾರು ಮಾಡಬೇಕು? ಅಭಿಷೇಕ ಪ್ರವಾದಿನೇ ಮಾಡಬೇಕು, ದೇವರ ಸೇವಕರೇ ಮಾಡಬೇಕು. ಇವಾಗ ಅವನಿನ್ನ ದೂರದಿಂದ ಬರ್ತಾ ಇರುವಾಗಲೇ ಎಣ್ಣೆಯನ್ನು ತಗೊಂಡು ಅವನ ತಲೆ ಮೇಲೆ ಒಯ್ದು ಅಭಿಷೇಕ ಮಾಡಿ ರಾಜನ ವೃತ್ತಿಗೆ ಅವನನ್ನು ನೇಮಕ ಮಾಡುವಂದ್ರು. ನನ್ನನ್ನು ಕೇಳಿಸ್ಕೊಳ್ಳಿ, ಹಳೆ ಒಡಂಬಡಿಕೆಯಲ್ಲಿ ಎಣ್ಣೆಯ ಅಭಿಷೇಕ ಇಲ್ಲದೆ ದೇವರ ಕೆಲಸ ಮಾಡಂಗಿಲ್ಲ. ಇವತ್ತಿನ ದಿನಗಳಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದೆ ನಾವು ದೇವರ ಕೆಲಸ ಮಾಡಕ್ಕಾಗಲ್ಲ. ಪಕ್ಕದವರಿಗೆ ಹೇಳ್ರಿ ಮಾತು, ಈ ದಿನಗಳಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದೆ ದೇವರ ಕೆಲಸ ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯ. ಅಂದ್ರೆ ಏನ್ ಬೇಕು ನಮಗೆ? ಹಂಗಾದ್ರೆ ದೇವರ ಕೆಲಸ ಮಾಡುವವನಿಗೆ ಏನ್ ಬೇಕು? ಪರಿಶುದ್ಧಾತ್ಮನ ಅಭಿಷೇಕ ಬೇಕು. ಇವಾಗ ನೀವಿವಾಗ ಕನ್ಫ್ಯೂಸ್ ಆಗ್ಬೇಡ್ರಿ. ದೇವರ ಕೆಲಸ ಮಾಡುವವನು ಅಂದ್ರೆ ದೇವರ ಸೇವಕ ಅಂತ ಅಲ್ಲ. ಇಲ್ಲಿರುವ ನಾವೆಲ್ಲರೂ ಸಹ ದೇವರ ಕೆಲಸ ಮಾಡುವವರು ಇದೀರಾ? ಸಂತೋಷ ಇದೆಯಾ? ನಾವೆಲ್ಲರೂ ಕೂಡ ದೇವರ ಕೆಲಸ ಮಾಡುವವರೇ. ಈಗ ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ಹೇಳ್ತೀನಿ, ನಿಮ್ಮ ಮನೆಯ ಜವಾಬ್ದಾರಿ ಮನೆಯ ಹಿರಿಯ ಪುರುಷಂದ ಅಥವಾ ಮನೆಯಲ್ಲಿರೋರೆಲ್ಲರದು? ನಮ್ಮ ಮನೆ ಕೆಲಸ ಯಾರ್ದು? ಮನೆಯಲ್ಲಿರೋರೆಲ್ಲರದು ಅಲ್ವಾ? ಮನೇಲಿ 5 ಜನ ಇದ್ರೆ 5 ಜನದ್ದು, 7 ಜನ ಇದ್ರೆ 7 ಜನದ್ದು. ಇದು ನಮ್ಮ ಮನೆನೇ. ಈ ಮನೆ ಕೆಲಸ ಯಾರ್ದಪ್ಪ ಅಂದ್ರೆ ಎಲ್ಲರದು ಸಹ. ನಾವೆಲ್ಲರೂ ದೇವರ ಕೆಲಸ ಮಾಡುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದೀವಿ. ನಾವು ನೇಮಿಸಲ್ಪಟ್ಟಿದ್ದೀವಿ ಅಂದ್ರೆ ಈಗ ಹೇಗೆ ನೇಮಿಸಲ್ಪಡಬೇಕು? ವಿದ್ಯೆಯಿಂದ, ಜ್ಞಾನದಿಂದ, ತಿಳುವಳಿಕೆಯಿಂದ, ಸಾಮರ್ಥ್ಯದಿಂದ, ಹಣದ ಬಲದಿಂದ ಅಲ್ಲ, ಇದರಿಂದ ಅಲ್ಲ. ಮತ್ತೆ ನಾವು ಹೆಂಗೆ ನೇಮಕ ಆಗಬೇಕಂದ್ರೆ ಪರಿಶುದ್ಧಾತ್ಮನು ನಮ್ಮನ್ನ ಅಭಿಷೇಕ ಮಾಡಿದ್ರೆ ನಾವು ದೇವರ ಕೆಲಸಕ್ಕಾಗಿ ನೇಮಿಸಲ್ಪಡ್ತೀವಿ, ದೇವರ ಕೆಲಸವನ್ನು ಪೂರ್ತಿ ಮಾಡ್ತೀವಿ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಬಹಳಷ್ಟು ಜನ ದೇವರ ಸೇವೆ ಮಾಡುವವರು, ದೇವರ ಕೆಲಸ ಮಾಡುವವರು ಅರ್ಧಕ್ಕೆ ಬಿದ್ದು ಹೋಗಿದ್ದಾರೆ. ಎಷ್ಟೋ ಜನರು ದೇವರ ಸೇವಕರು, ಎಷ್ಟೋ ಜನರು ಸೇವೆ ಮಾಡುವವರು ಕೂಡ ಬಿದ್ದು ಹೋಗಿದ್ದಾರೆ. ಸೇವೆ ಮಾಡ್ತಿಲ್ಲ, ವ್ಯಾಪಾರಗಳನ್ನ ಮಾಡ್ಕೊಳ್ತಿದ್ದಾರೆ. ಬಹಳ ಜನರು ವ್ಯಾಪಾರ ಮಾಡ್ತಿದ್ದಾರೆ. ಇನ್ನ ಕೆಲವರು ದೇವರನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಯಾಕೆ ಅವ್ರಿಗೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಪರಿಶುದ್ಧಾತ್ಮನ ಅಭಿಷೇಕದ ಅನುಭವ ಅವರಿಗಿಲ್ಲ. ಪರಿಶುದ್ಧಾತ್ಮನ ಅಭಿಷೇಕದ ಅನುಭವ ಇಲ್ಲದೆ ಇರುವವನು ಮಧ್ಯದಲ್ಲೇ ಬಿದ್ದು ಹೋಗ್ತಾನೆ. ಪರಿಶುದ್ಧಾತ್ಮನ ಅಭಿಷೇಕದ ಅನುಭವ ಇರುವವನು ಜೀವಾಂತ್ಯ ಕಾಲದವರೆಗೂ ದೇವರಿಗಾಗಿ ನಿಲ್ತಾನೆ. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಎಣ್ಣೆಯ ಅಭಿಷೇಕ, ಹೊಸ ಒಡಂಬಡಿಕೆಯಲ್ಲಿ ಈಗಿನ ದಿನಮಾನಗಳಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ನಮಗಾದರೆ ದೇವರ ಕೆಲಸಗಳನ್ನ ಮಾಡುವುದಕ್ಕೆ ನಾವು ಸಮರ್ಥರಾಗ್ತೇವೆ. ಇದೀರಾ? ಹಲ್ಲೆಲೂಯ. ಈಗ ನಾನು ಮುಂದಕ್ಕೆ ಹೋಗ್ತೀನಿ. ಇವಾಗ ಏನ್ ಮಾಡುವಂತಂದು ಅಂದ್ರೆ ಸಾಮುವೇಲನಿಗೆ ಕೈಯಲ್ಲಿರುವಂತ ಎಣ್ಣೆಯನ್ನ ತಲೆ ಮೇಲೆ ಒಯ್ದು ಅವನನ್ನ ರಾಜನ ವೃತ್ತಿಗೆ ನೇಮಕ ಮಾಡು, ಅವನೊಬ್ಬ ರಾಜನನ್ನಾಗಿ ನೀನು ಅಭಿಷೇಕ ಮಾಡು ಅಂದ್ರು. ಅವಾಗ ಸಾಮುವೇಲನು ಸೌಲನು ಇನ್ನು ಬರ್ತಾ ಇರುವಾಗಲೇ ಕೊಂಬಿನಲ್ಲಿ ಎಣ್ಣೆಯನ್ನು ತುಂಬಿಸಿ ಆ ಎಣ್ಣೆಯನ್ನ ಅವನ ತಲೆ ಮೇಲೆ ಒಯ್ದು ಅವನಿಗೆ ಹೇಳ್ದ, ನಿನ್ನನ್ನ ದೇವರು ರಾಜನನ್ನಾಗಿ ನೇಮಕ ಮಾಡ್ತಿದ್ದಾರೆ. ಒಂದು ವಾಕ್ಯ ಓದ್ರಿ, 10ನೇ ಅಧ್ಯಾಯದ 1ನೇ ವಾಕ್ಯ ಓದ್ರಿ. ಆ ಆಳು ಮುಂದೆ ಹೋದಾಗ ಸಾಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ, ನೋಡ್ರಿ, ಅವನಿಗೆ ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿಯೂ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಯಾರ ಮೇಲೆ ರಾಜನಾಗುವುದಕ್ಕೆ? ಯೆಹೋವನ ಸ್ವಾಸ್ಥ್ಯದ ಮೇಲೆ ನೀನು ರಾಜನಾಗುವುದಕ್ಕೆ ದೇವರು ಅಭಿಷೇಕ ಮಾಡಿದ್ದಾನೆ. ಯೆಹೋವನ ಸ್ವಾಸ್ಥ್ಯ ಅಂದ್ರೆ ಏನು? ಸ್ವಾಸ್ಥ್ಯ ಅಂದ್ರೆ ಏನು? ಆಸ್ತಿ. ಸ್ವಾಸ್ಥ್ಯ ಅಂದ್ರೆ ಏನು? ಆಸ್ತಿ. ದೇವರ ಆಸ್ತಿ ಯಾವುದು? ಬಿಲ್ಡಿಂಗ, ಇಲ್ಲಾಂದ್ರೆ ಹೊಲನ,
ಜಮೀನುಗಳ, ಬ್ಯಾಂಕ್ ಬ್ಯಾಲೆನ್ಸ, ಇದು ಯಾವುದು ದೇವರ ಆಸ್ತಿ ಅಲ್ಲ, ನಾವೇ ದೇವರ ಆಸ್ತಿ. ಆಮೇಲೆ ಹೇಳೋಣ, ಜೋರಾಗಿ ಹೇಳೋಣ, ನಾವೇ ದೇವರ ಆಸ್ತಿ. ಬಲಗೈ ದೇವರಿಗೆ ತೋರಿಸಿ ಹೇಳೋಣ, ನಾವೇ ನಿನ್ನ ಆಸ್ತಿ ಸ್ವಾಮಿ. ಹಲ್ಲೆಲೂಯ. ಸ್ವಾಮಿ ಏನ್ ಹೇಳಿದ್ರಂದ್ರೆ, ಸಾಮುವೇಲ್ ಹೇಳ್ತಾನೆ, ಯೆಹೋವನ ಸ್ವಾಸ್ಥ್ಯದ ಮೇಲೆ, ಅಂದ್ರೆ ಯೆಹೋವನ ಸ್ವಾಸ್ಥ್ಯವಾಗಿರುವಂತ ಸ್ವಜನರ ಮೇಲೆ ನಾನು ನಿನ್ನನ್ನ ಪ್ರಭುವಾಗಿ ನೇಮಕ ಮಾಡುತ್ತಿದ್ದೇನೆ. ಇದ್ಮೇಲಿಂದ ದೇವರು ಅವರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅದಕ್ಕಿಂತ ಚೆನ್ನಾಗಿ ನೀನು ನೋಡ್ಕೋಬೇಕು. ದೇವರು ಅವರನ್ನ ಹೆಂಗೆ ಆಳ್ವಿಕೆ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ನೀನು ಆಳ್ವಿಕೆ ಮಾಡಬೇಕು. ದೇವರು ಅವರನ್ನ ಎಷ್ಟಾಗಿ ಪ್ರೀತಿ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ನೀನು ಅವರನ್ನ ಪ್ರೀತಿ ಮಾಡಬೇಕು. ಅದಕ್ಕೋಸ್ಕರ ನಿನ್ನನ್ನ ರಾಜನನ್ನಾಗಿ ನೇಮಕ ಮಾಡ್ತಿದ್ದೀನಿ ಅಂತ ಹೇಳ್ದ. ಇದು ಹೇಳಿದ ನಂತರ ಒಂದು ಡೌಟ್ ಇರ್ಬೋದಲ್ಲ, ಒಂದು ಅನುಮಾನ ಇರ್ಬೋದು. ಏನ್ ಅನುಮಾನ ಇರ್ಬೋದು? ನಾನು ನೋಡಿದ್ರೆ ಕತ್ತೆಗಳನ್ನ ಹುಡ್ಕೊಂಡು ಬಂದಿದ್ದೀನಿ, ಇಲ್ಲಿ ಏನ್ ನಡೀತಿದೆ? ಇಲ್ಲಿ ನನ್ನ ತಲೆ ಮೇಲೆ ಎಣ್ಣೆ ಒಯ್ದು, ಇಷ್ಟು ದೊಡ್ಡ ಪ್ರವಾದಿ ನನ್ನ ತಲೆ ಮೇಲೆ ಎಣ್ಣೆ ಒಯ್ದು ಇಸ್ರಾಯೇಲ್ ಜನರಿಗೆ ರಾಜನಾಗಬೇಕು ಅಂತ ಹೇಳ್ತಿದ್ದಾನಲ್ಲ, ಏನಿದು ಆಶ್ಚರ್ಯ? ಅವನ ಮನಸ್ಸಿನಲ್ಲಿ ಒಂದು ಸಂದೇಹ ಇರ್ಬೋದು. ಅದಕ್ಕೆ ಸಾಮುವೇಲ್ ಇನ್ನೊಂದು ಮಾತು ಹೇಳ್ತಾನೆ, ನೀನ್ ಇಲ್ಲಿಂದ ಹೋಗುವಾಗ ನೀನೇ ರಾಜನಾಗ್ತಿದೀಯಾ ಅನ್ಲಿಕ್ಕೆ 3 ಗುರುತು ನಾನು ಕೊಡ್ತೀನಿ. ಇಲ್ಲಿಂದ ನೀನು ಇವಾಗ ಹೋಗ್ತೀಯಲ್ಲ, ಅಲ್ಲಿ ಒಂದು ರಾಹೇಲನ ಸಮಾಧಿ ಇರುತ್ತೆ, ಯಾಕೋಬನ ಹೆಂಡತಿಯ ಸಮಾಧಿ, ಯೋಸೇಫನ ತಾಯಿಯ ಸಮಾಧಿ. ಆ ಸಮಾಧಿ ಹತ್ರ ನೀನು ಹೋಗುವಾಗ ಆ ದಾರಿಯಲ್ಲಿ ಇರ್ತದೆ ಸಮಾಧಿ. ಆ ಸಮಾಧಿಯನ್ನು ದಾಟಿ ಹೋಗ್ಬೇಕಾದ್ರೆ ಆ ಸಮಾಧಿ ಹತ್ರ ಕೆಲವು ವ್ಯಕ್ತಿಗಳು ನಿಂತಿರ್ತಾರೆ. ಅವರು ನಿನ್ನನ್ನು ನೋಡಿ ನಿನ್ನ ಯೋಗಕ್ಷೇಮವನ್ನು ವಿಚಾರ ಮಾಡಿ ಅವರೊಂದು ಮಾತು ಹೇಳ್ತಾರೆ. ನಿನಗೆ ಏನ್ ಹೇಳ್ತಾರೆ ಗೊತ್ತಾ? ಕತ್ತೆಗಳು ಆಲ್ರೆಡಿ ನಿಮ್ಮ ಮನೆಯಲ್ಲಿದ್ದಾವೆ, ನಿಮ್ಮ ತಂದೆ ಕತ್ತೆಗಳ ಚಿಂತೆಯನ್ನು ಬಿಟ್ಟು ನಿನ್ನ ಚಿಂತೆ ಹಿಡ್ಕೊಂಡಿದ್ದಾರೆ, ಹೋಗು ಮನೆಗೆ ಅಂತಾರೆ ಅವರು. ಅದನ್ನ ನೀನು ನಂಬಬೇಕು. ಅದನ್ನೇನ್ ಮಾಡ್ಬೇಕು? ನೀನ್ ನಂಬಬೇಕು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಅಲ್ಲಿ ಕೆಲವು ವ್ಯಕ್ತಿಗಳು ನಿನ್ನನ್ನು ಕರೆದು ಅವರು ಊಟಕ್ಕೋಸ್ಕರ ನಿನ್ನ ಕೈಗೆ ರೊಟ್ಟಿ ಕೊಡ್ತಾರೆ. ನೀನೇನ್ ಮಾಡಬೇಕು? ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಕೆಲವು ದೇವರ ಸೇವಕರು ಮತ್ತು ಕೆಲವರು ದೇವರ ಮಕ್ಕಳು ಕೂಡಿಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಇರ್ತಾರೆ. ನೀನು ಅವರ ಜೊತೆಯಲ್ಲಿ ಸೇರಿ ಆರಾಧನೆ ಮಾಡಬೇಕು. ನೀನು ನಂಬಬೇಕು, ಆಮೇಲೆ ರೊಟ್ಟಿನ ಸ್ವೀಕಾರ ಮಾಡಬೇಕು, ಮತ್ತೆ ಅವ್ರ ಜೊತೆ ಸೇರಿ ಆರಾಧನೆ ಮಾಡಬೇಕು. ನಿನಗೆ 3 ಗುರುತು ಕೊಡ್ತಾ ಇದ್ದೀನಿ. ಅಪ್ಪ ನಿನ್ ಚಿಂತೆ ಹಿಡಿದಿದ್ದಾನೆ, ಕತ್ತೆಗಳು ಸಿಕ್ಕಿದಾವೆ, ಇದು ಮೊದಲನೇ ಗುರುತು. ನೀನು ಹುಡುಕ್ತಾ ಇರುವ ಕತ್ತೆಗಳು ಸಿಕ್ಕಿದಾವೆ, ಇದು ಮೊದಲನೇ ಗುರುತು. 2ನೇ ಗುರುತು, ನಿನಗೆ ಊಟಕ್ಕೆ ಕೊಡ್ತಾರೆ ಜನ, ಅದನ್ನು ಸ್ವೀಕಾರ ಮಾಡು. ಅಲ್ಲಿಂದ ಮುಂದಕ್ಕೆ ಹೋಗ್ತೀಯಲ್ಲ, ಜನರು ಆರಾಧನೆ ಮಾಡೋದನ್ನ ನೀನು ನೋಡ್ತೀಯ. ನಿನ್ನ ಜೀವನದಲ್ಲಿ ಅದು ಹೊಸ ಅನುಭವ. ಯಾವತ್ತೂ ನೀನು ಆ ಥರ ಆರಾಧನೆ ಮಾಡಿಲ್ಲ, ಯಾವತ್ತೂ ನೀನು ದೇವರಿಗೆ ಸ್ತೋತ್ರ ಹೇಳಿಲ್ಲ. ಆ ಥರ ಅವರು ಆರಾಧನೆ ಮಾಡುವಾಗ ಅವರ ಜೊತೆಯಲ್ಲಿ ಸೇರಿ ಅವರು ಆರಾಧನೆ ಮಾಡಿದ ಹಾಗೆ ನೀನು ಆರಾಧನೆ ಮಾಡಬೇಕು. 3 ಗುರುತು. ಮೊದಲನೇದು ಗುರುತು, ಕತ್ತೆಗಳು ಸಿಕ್ಕಿದವು. 2ನೇದು ಊಟ ಸಿಗುತ್ತೆ. 3ನೇದು ಆರಾಧನೆ ಸಿಗುತ್ತೆ. ಕತ್ತೆ ಸಿಕ್ಕಿದಾವೆ, ಊಟ ಸಿಗುತ್ತೆ, ಅಲ್ಲಿ ಆರಾಧನೆ ಸಿಗುತ್ತೆ. ಇದು 3 ನಿನಗೆ ಗುರುತು. ಈ 3 ಗುರುತು ನೋಡಿದ ಮೇಲೆ ನೀನು ತಿಳ್ಕೋ, ನೀನು ಯಾವ ಕಾರ್ಯಕ್ಕೆ ಕೈ ಹಾಕಿದ್ರು ನಿನಗೆ ಯಾವುದು ಅನುಕೂಲ ಅನ್ಸುತ್ತಲ್ಲ ಆ ಅನುಕೂಲಕರವಾದ ಕಾರ್ಯಗಳಿಗೆ ನೀನು ಕೈ ಹಾಕಿದರೆ ಆ ಕಾರ್ಯದಲ್ಲೆಲ್ಲ ದೇವರು ಜಯ ಕೊಡ್ತಾರೆ. ಈ 3 ಗುರುತು ಮುಗಿದ ಮೇಲೆ ನೀನು ಏನ್ ಮಾಡ್ತೀಯ ಮಾಡಪ್ಪ, ನಿನ್ ಜೊತೆ ನಾನಿದ್ದೀನಿ, ನಿನ್ನ ನಾನು ನಡೆಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ರು. ಇವತ್ತು ನಾವು ಆ 3 ಗುರುತುಗಳನ್ನ ಧ್ಯಾನ ಮಾಡೋಣ. ದೇವರ ಸೇವೆಯ ನಿಮಿತ್ತ ಇಲ್ಲಿರುವ ನಮ್ಮೆಲ್ಲರನ್ನ ಆರಿಸಿಕೊಂಡಿದ್ದಾರಲ್ಲ, ಪವಿತ್ರಾತ್ಮನ ಅಭಿಷೇಕವನ್ನು ಮಾಡಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ, ಪರಿಶುದ್ಧಾತ್ಮನ ಅಭಿಷೇಕ ನನಗೆ ಆಗಿದೆಯಾ, ನಾನು ಅಭಿಷೇಕ ಹೊಂದಿದ್ದೀನಾ ಅಂತ ನಿಮಗೆ ಅನ್ನಿಸಿದ್ರೆ, ನೀವು ಅಭಿಷೇಕ ಆಗಿದೆಯಾ ಇಲ್ಲ ಅನ್ನಲಿಕ್ಕೆ ನಾನು 2 ಗುರುತು ಹೇಳ್ತೀನಿ, ನೀವು ಗಮನಿಸ್ಕೊಳ್ಳಿ. ಮೊದಲನೇದು, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಸ್ವಭಾವ, ನಮ್ಮ ಜೀವನ ಶೈಲಿ ಬದಲಾಗಿದೆ.
ನಿಮ್ಮ ಜೀವನದಲ್ಲಿ ಆ ಥರ ಬದಲಾಗಿದ್ರೆ ನಾವೇನಾಗಿದ್ದೀವಿ? ಅಭಿಷೇಕ ಹೊಂದಿದ್ದೀವಿ. ಇದ್ದೀರಾ? ಮತ್ತೆ ನೀವು ಹಿಂಗೆ ತಿಳ್ಕೊಬೇಡ, ಅಭಿಷೇಕ ಬಂದಾಗ ಉರಿಮೆ ಬಡಿಬೇಕಾದ್ರೆ ಅವ್ರು ಮಾಡ್ತಾರಲ್ಲ, ಹಂಗೆ ಮಾಡಿದ್ರೆ ಮಾತ್ರನೇ ಅಭಿಷೇಕ ಆಗಿತ್ತಂತ, ಬಿದ್ದು ಉಳ್ಳಾಡಿದ್ರೆ ಅಷ್ಟೇನೆ ಅಭಿಷೇಕ. ಅದೇನು ಇಲ್ಲ, ಅದೇನು ಅಲ್ಲ, ಅದೇನು ಅಲ್ಲ. ದೇವರ ಮಹಿಮೆಯನ್ನ ಅನುಭವಿಸುವುದಕ್ಕೆ ಶರೀರದಲ್ಲಿ ಆಗದೆ ಅವರು ಉತ್ಸಾಹಕ್ಕೆ ಒಳಗಾಗಿ ಕೆಲವರು ಉಳ್ಳಾಡ್ತಾರೆ, ಕೆಲವರು ಪರವಶಿಸ್ತಾರೆ, ಅದು ಬೇರೆ ವಿಷಯ. ಆದರೆ ಅಭಿಷೇಕ ಆಗಿದೆ ಅನ್ನಲಿಕ್ಕೆ ಗುರುತು ನಮ್ಮ ಮಾತು, ನಮ್ಮ ಸ್ವಭಾವಗಳು ಬದಲಾಗ್ತವೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮಾತು, ನಿಮ್ಮ ಸ್ವಭಾವಗಳು ಬದಲಾಗಿದ್ರೆ 100ಕ್ಕೆ 100 ನೀವು ಅಭಿಷೇಕ ಹೊಂದಿದ್ದೀರಿ. ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಮಾತು ಸ್ವಭಾವಗಳು ಬದಲಾಗಿದ್ರೆ ನೀವು ಅಭಿಷೇಕ ಹೊಂದಿದ್ದೀರಿ. ಹಲ್ಲೆಲೂಯಾ. ಎರಡನೇ ಗುರುತು ಏನಪ್ಪ? ಅಭಿಷೇಕ ಹೊಂದಿದ್ದೀವಿ ಅನ್ನಲಿಕ್ಕೆ ಎರಡನೇ ಗುರುತು ಏನಂದ್ರೆ, ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಹುಟ್ಟುತ್ತೆ. ತಪ್ಪು ಮಾಡುವಾಗಲೆಲ್ಲ ಏನಾಗುತ್ತೆ? ಹೃದಯದಲ್ಲಿ ಪಶ್ಚಾತ್ತಾಪ ಹುಟ್ಟುತ್ತೆ. ಆ ತರ ನಿಮಗೆ ಅನುಭವ ಆದ್ರೆ ಪರಿಶುದ್ಧಾತ್ಮನ ಅಭಿಷೇಕ ನಿಮಗೆ ಆಗಿದೆ ಅಂತ ಅರ್ಥ ಆಗಿದೆಯಾ? ಈಗ ಉದಾಹರಣೆಗೆ ಹೇಳ್ತೀನಿ, ಕಳ್ಳ 5 ಸಾರಿ ಕಳ್ಳತನ ಮಾಡಿ 6ನೇ ಸಾರಿನೂ ಹೋಗ್ತಾನೆ. ಯಾಕಂದ್ರೆ ಅವನಿಗೇನಿಲ್ಲ ಪಶ್ಚಾತ್ತಾಪ ಇಲ್ಲ. ಅವನಿಗೆ ಇನ್ನೊಂದ್ಸರಿ ಬೇಕಾದ್ರೂ ಹೋಗ್ಬರ್ತಾನೆ, ಅವನಿಗೆ ಪಶ್ಚಾತ್ತಾಪ ಇಲ್ಲ. ಒಂದು ವೇಳೆ ಅದೇ ಕಳ್ಳತನ ಮಾಡುವಂತ ಮನುಷ್ಯ ದೇವರನ್ನ ನಂಬಿ ಕಳ್ಳತನ ಬಿಟ್ಟ ಮೇಲೆ ಮತ್ತೆ ಇವ ಕಳ್ಳತನಕ್ಕೆ ಹೋಗು ಅಂದ್ರೆ ಅವಕಾಶ ಬಂದ್ರೆ ಅವ್ರು ಹೋಗಲ್ಲ. ಯಾಕೆ ಹೇಳ್ರಿ? ಅವ್ರೊಳಗಡೆ ಏನಾಗಿದೆ? ಈಗ ಪಶ್ಚಾತ್ತಾಪ ಆಗಿದೆ. ಪಶ್ಚಾತ್ತಾಪ ಹುಟ್ಟಿಸುವವನು ಪರಿಶುದ್ಧಾತ್ಮನೇ. ಅರ್ಥ ಆಗಿದೆಯಾ? ನೀವು ಕೆಲವು ಸಾರಿ ದೇವರ ವಾಕ್ಯ ಕೇಳ್ತಿರ್ಬೇಕಾದ್ರೆ ನಿಮ್ಮ ಮುಖಭಾವ ದೇವರ ವಾಕ್ಯವನ್ನ ಸ್ವೀಕಾರ ಮಾಡೋ ತರ ಇರ್ತದೆ. ನೀವು ಆಗಾಗ ಅದಕ್ಕೆ ಒಪ್ಪಿಕೊಳ್ಳುವ ಹಾಗೆ ನಿಮ್ಮ ಮುಖಭಾವ ಇರುತ್ತೆ. ಆ ವಾಕ್ಯವನ್ನು ಒಪ್ಪಿಸುವವನು ಯಾರು? ಪರಿಶುದ್ಧಾತ್ಮನು. ಇವೆಲ್ಲ ಪರಿಶುದ್ಧಾತ್ಮನ ಕಾರ್ಯಗಳಿವು. ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಬಂದ್ರೆ ನಾವು ಕಂಪ್ಲೀಟ್ ಚೇಂಜ್ ಆಗ್ತೀವಿ. ನಂತರ ನಾವಿರಲ್ಲ, ನಮಗಿಷ್ಟ ಬಂದದ್ದು ಮಾಡಲ್ಲ, ನಾವು ಕಂಪ್ಲೀಟ್ ಬದಲಾಗುತ್ತೆ. ಈಗ ನಿಮಗೆ ಅರ್ಥ ಆಯ್ತು ಪರಿಶುದ್ಧಾತ್ಮನ ಅಭಿಷೇಕ ಅಂದ್ರೆ ಏನಂತ. ಈಗ ನಮಗೆ ಗೊತ್ತಾಗಿದೆಯಾ? ಪರಿಶುದ್ಧಾತ್ಮನ ಅಭಿಷೇಕ ಆಗಿದೆಯಾ? ನಮಗೆ ಆಗಿದೆಯಾ ಇಲ್ವಾ? ಆಮೇಲೆ ಹೇಳೋಣ. ಹಲ್ಲೆಲೂಯಾ. ಇಲ್ಲಿರುವ ನಮ್ಮೆಲ್ಲರಿಗೂ ಸಹ ಏನಾಗಿದೆ? ಪರಿಶುದ್ಧಾತ್ಮನ ಅಭಿಷೇಕ ಆಗಿದೆ. ಪರಿಶುದ್ಧಾತ್ಮನ ಅಭಿಷೇಕ ಆದವನು ಏನ್ ಮಾಡಬೇಕು? ದೇವರ ಕೆಲಸಗಳನ್ನ ಮಾಡುವುದಕ್ಕೆ ಹೆಜ್ಜೆ ಇಡಬೇಕು. ದೇವರ ಕೆಲಸಗಳನ್ನು ಮಾಡುವುದಕ್ಕೆ ಹೆಜ್ಜೆ ಇಟ್ಟರೆ ಏನಾಗ್ತದೆ? ನೀನು ಕೈ ಹಾಕಿದ ಎಲ್ಲಾ ಕಾರ್ಯದಲ್ಲಿ ದೇವರು ಜಯ ಕೊಡ್ತಾನೆ. ಹಲ್ಲೆಲೂಯಾ. ನೀನು ಅಭಿಷೇಕಿಸಲ್ಪಟ್ಟಿದೀಯಾ? ದೇವರ ಕೆಲಸಕ್ಕಾಗಿ ನೀನು ನೇಮಿಸಲ್ಪಟ್ಟಿದೀಯಾ? ಅಲ್ಲಿಕ್ಕೆ ನಾನು ಇವತ್ತು 3 ಗುರುತು ನಾನು ಹೇಳ್ತಾ ಇದ್ದೀನಿ. ಮೊದಲನೇ ಗುರುತು, ಸೌಲನಿಗೆ ಸಾಮುವೇಲ ಏನ್ ಹೇಳ್ತಾನಂದ್ರೆ, ನೀನು ಇಲ್ಲಿಂದ ಹೋಗ್ತೀಯಲ್ಲ, ರಾಹೇಲಳ ಸಮಾಧಿ ಹತ್ರ ಕೆಲವು ವ್ಯಕ್ತಿಗಳಿರ್ತಾರೆ. ಅವರು ಏನ್ ಹೇಳ್ತಾರೆ? ಕತ್ತೆಯ ಚಿಂತೆಗಳನ್ನು ಬಿಟ್ಟು ನಿನ್ನ ಚಿಂತೆ ನಿಮ್ಮಪ್ಪ ಮಾಡ್ತಿದ್ದಾರೆ, ನೀನು ತಿರುಗಿ ವಾಪಸ್ ಮನೆಗೆ ಹೋಗಪ್ಪ. ನೀನು ಹುಡುಕ್ತಾ ಇರುವಂತ ಕತ್ತೆಗಳು ಸಿಕ್ತು, ನಿನ್ನ ಸಮಸ್ಯೆ ಪರಿಹಾರ ಆಯಿತು, ನೀನು ಹೋಗು ಮನೆಗೆ ಅಂತ ಹೇಳ್ತಾರೆ. ದೇವರ ಮಕ್ಕಳನ್ನು ಗಮನಿಸ್ರಿ. ದೇವರ ಕೆಲಸ ಮಾಡುವುದಕ್ಕಾಗಿ ಸಿದ್ಧರಾಗಿರುವವನ ಜೀವನದಲ್ಲಿ ಅವನ ಬೆನ್ನ ಹಿಂದೆ ಇರುವಂತ ಎಲ್ಲ ಸಮಸ್ಯೆಗಳನ್ನ ತೀರಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀನು ದೇವರ ಕೆಲಸ ಮಾಡಕ್ಕಾಗಿ ಹೆಜ್ಜೆ ಇಟ್ರೆ ನಿನ್ನ ಹಿಂದಿರುವಂತ ಎಲ್ಲ ಸಮಸ್ಯೆಗಳನ್ನ, ಎಲ್ಲ ಬಾಧೆ ಅವಮಾನಗಳನ್ನ, ಎಲ್ಲ ರೋಗಗಳನ್ನ, ಎಲ್ಲ ಆರ್ಥಿಕವಾದ ಇಕ್ಕಟ್ಟುಗಳನ್ನ, ಹೇಳಿಕೊಳ್ಳಲಾರದೆ ಇರುವಂತ ಎಲ್ಲ ವಿಧವಾದ ದುಃಖಗಳನ್ನ ದೇವರು ಬಿಡುಗಡೆ ಮಾಡಿ ಪರಿಹಾರ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕತ್ತೆಗಳು ಸಿಕ್ತು. ಈಗ ಇವನು ಏನ್ ಮಾಡ್ಬೇಕು? ಸೌಲ ಏನ್ ಮಾಡ್ಬೇಕು? ಕತ್ತೆಗಳು ಸಿಕ್ಕಿದಾವೆ ಅಂತ ಹೇಳಿದಾಗ ಇವನು ಏನ್ ಮಾಡ್ಬೇಕು? ನಂಬಬೇಕ್ರಿ. ಆ ಮಾತಿನ ಮೇಲೆ, ಅವರು ಹೇಳಿದ ಆ ಮಾತಿನ ಮೇಲೆ ಇವನು ಭರವಸೆ ಇಡಬೇಕು. ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ, ನಮಗೆ ಗುಣ ಆಗ್ತದೆ, ನಮಗೆ ಅದ್ಭುತ ಆಗ್ತದೆ, ಮಹಿಮೆ ಆಗ್ತದೆ, ನಮ್ಮ ಅವಶ್ಯಕತೆಗಳು ತೀರಿಸಲ್ಪಡುತ್ತೆ ಅಂತ ನಾವು ಕೇಳುವಾಗ ಆ ಮಾತಿನ ಮೇಲೆ ಭರವಸೆ ಇಡಬೇಕ್ರಿ. ನಾವು ಆ ಮಾತಿನ ಮೇಲೆ ನಂಬಿಕೆ ಇಡಬೇಕು.
ಅದಕ್ಕೆ ವಾಕ್ಯದಲ್ಲಿ ಇದೆಯಲ್ಲ, ನಂಬದೆ ಹೋದರೆ ಯಾವುದನ್ನು ಹೊಂದುವುದಿಲ್ಲ, ನಂಬಿದರೆ ಎಲ್ಲ ಮಹಿಮೆಯನ್ನ ಕಾಣ್ತೀಯ. ಹಲ್ಲೆಲೂಯ. ನೀನು ದೇವರ ಕಾರ್ಯ ಮಾಡುವುದಕ್ಕಾಗಿ ನೀನು ಹೆಜ್ಜೆ ಇಟ್ಟರೆ ನಿನ್ನ ಬೆನ್ನ ಹಿಂದೆ ಇರುವಂತ ಎಲ್ಲ ಸಮಸ್ಯೆಗಳನ್ನ ದೇವರು ತೀರಿಸ್ತಾರೆ. ಅದು ಯಾವ ಇಕ್ಕಟ್ಟಿರಲಿ, ಯಾವ ಸಮಸ್ಯೆ ಇರಲಿ, ಯಾವ ಬಾಧೆಗಳಿರಲಿ, ಎಂತ ಅವಮಾನಗಳಿರಲಿ, ಎಲ್ಲವನ್ನ ಬಿಡುಗಡೆ ಮಾಡಲಿಕ್ಕೆ ನನ್ನ ದೇವರು ಶಕ್ತನೋರಿ. ಕಷ್ಟಪಡುವವರೇ, ಹೊರವತ್ತವರೇ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಏನು ಕೊಡ್ತೀನಿ? ವಿಶ್ರಾಂತಿಯನ್ನು ಕೊಡ್ತೀನಿ. ಎಲ್ಲಿಗೆ ಬರ್ರಿ? ನನ್ನ ಹತ್ರ ಬರ್ರಿ. ಬಿಡುಗಡೆ ಮಾಡುವ ಆತನ ಬಳಿಗೆ ಬನ್ರಿ. ಅವರು ನಿನ್ನ ತಂದೆಗೆ ಸಿಕ್ಕಿರುವ ಕತ್ತುಗಳನ್ನುವಾಗ ಅದನ್ನ ವಿಶ್ವಾಸ ಇಟ್ರೆ ಆ ವಿಶ್ವಾಸದ ಪ್ರಕಾರ ಅವನ ಜೀವನದಲ್ಲಿ ಅದ್ಭುತ ಆಗುತ್ತೆ. ನಾವು ವಿಶ್ವಾಸ ಇಟ್ರೆ ನಮ್ಮ ಜೀವನದಲ್ಲಿ ಏನಾಗ್ತದೆ? ಮಹಿಮೆಗಳು, ಅಂದುಕೊಳ್ಳುವ ಅದ್ಭುತಗಳು ನಮ್ಮ ಜೀವನದಲ್ಲಿ ಆಗುತ್ತೆ. ಇದು ಮೊದಲನೇ ಕಾರ್ಯ, ಇದು ಮೊದಲನೇ ಗುರುತು. ಎರಡನೇ ಗುರುತು ಏನ್ ಹೇಳ್ತಾರೆ? ಅಲ್ಲಿಂದ ಮುಂದಕ್ಕೆ ಹೋಗುವಾಗ ಅಲ್ಲಿ ಕೆಲವು ವ್ಯಕ್ತಿಗಳು ಇರ್ತಾರಪ್ಪ, ಸ್ವಲ್ಪ ಜನರು ಅಲ್ಲಿ ಇರ್ತಾರೆ. ಒಬ್ಬ ಮನುಷ್ಯ ಓತಗಳನ್ನ ಹಿಡ್ಕೊಂಡಿರ್ತಾನೆ, ಒಂದು 3 ಓತ ಹಿಡ್ಕೊಂಡಿರ್ತಾನೆ. ಇನ್ನೊಬ್ಬ ಮನುಷ್ಯ ಒಂದಷ್ಟು ರೊಟ್ಟಿಗಳನ್ನ ಹಿಡ್ಕೊಂಡು ನಿಂತಿರ್ತಾನೆ. ಇನ್ನೊಬ್ಬ ಮನುಷ್ಯ ಅವನ ಕೈಯಲ್ಲಿ ದ್ರಾಕ್ಷರಸವನ್ನ ಹಿಡ್ಕೊಂಡಿರ್ತಾನೆ. ಅವರನ್ನ ಭೇಟಿ ಆದ ಕೂಡಲೇ ನಿನ್ನ ದಾರಿಯಲ್ಲಿ ಹೋಗುವಾಗಲೇ ಅಲ್ಲಿ ಪಕ್ಕದಲ್ಲಿ ಇರ್ತಾರೆ. ಅವ್ರು ನಿನಗೇನು ಪರಿಚಯ ಇಲ್ಲ. ಈ ಮೊದಲು ಹೇಳಿದಂತ ಈ ವ್ಯಕ್ತಿಗಳು ಕೂಡ ಪರಿಚಯ ಇಲ್ಲ. ಈ ವ್ಯಕ್ತಿಗಳು ಏನ್ ಮಾಡ್ತಾರೆ? ಇವರು ಮೂವರು ನಿನ್ನನ್ನು ಕರೆದು ಜೊತೆಯಲ್ಲಿ ಕೂರಿಸ್ಕೊಂಡು ನಿನ್ನ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೆ. ಇದು ನಿನಗೆ ಗುರುತು. ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ರೊಟ್ಟಿ ಕೊಡ್ತಾರೆ. ರೊಟ್ಟಿಯನ್ನ ನೀನು ತಿನ್ಬೇಕು, ನೀನು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಎರಡನೇ ಗುರುತು ಏನು ನಮಗೆ ಅಂದ್ರೆ, ಎರಡನೇ ಗುರುತು ನೀವು ಚೆನ್ನಾಗಿ ತಿಳ್ಕೊಳ್ಳ್ರಿ, ನಾವು ರೊಟ್ಟಿ ಮುರಿಯುವುದರಲ್ಲಿ ಪಾಲುಗಾರರಾಗಬೇಕು. ಅಂದ್ರೆ ಏನು? ಕರ್ತನ ಮೇಜು. ಏನು? ಕರ್ತನ ಮೇಜು. ಅಥವಾ ಅದಕ್ಕೆ ಇನ್ನೊಂದು ಶಬ್ದ ಏನ್ ಹೇಳ್ತೀವಿ ಅಂದ್ರೆ, ಮೊದಲನೇ ಮಾತು ನಾನು ಅವಾಗಲೇ ಹೇಳಿದೆ, ನಂಬಬೇಕು, ಭರವಸೆ ಇರಬೇಕು. ಎರಡನೇ ಮಾತು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪರಿಶುದ್ಧರಾಗಬೇಕು. ಎರಡನೇ ಮಾತೇನು? ಪರಿಶುದ್ಧರಾಗಬೇಕು. ರೊಟ್ಟಿ ಮುರಿಯೋದು ಅಂದ್ರೆ ಅದು ಪರಿಶುದ್ಧತೆಯ ಸಂಸ್ಕಾರ. ರೊಟ್ಟಿ ಮುರಿಯೋದು ಅಂದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತ ಸಂಸ್ಕಾರ ಅದು. ರೊಟ್ಟಿ ಮುರಿಯೋದು ಅಂದ್ರೆ ಯೇಸು ಸ್ವಾಮಿಯ ಎರಡನೇ ಬರೋಣಕ್ಕೋಸ್ಕರ ನಾವು ಸಿದ್ಧರಾಗುವಂತ ಸಂಸ್ಕಾರ ಅದು. ಮೊದಲನೇ ಸಾರಿ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದ, ಎರಡನೇ ಸಾರಿ ಆತನು ರಾಜಾದಿರಾಜನಾಗಿ ಬರ್ತಾನೆ. ಆತನನ್ನು ನಾವು ಎದುರುಗೊಳ್ಳಬೇಕು. ಗಲೀಜಾಗಿದ್ರೆ ಆತನನ್ನ ಎದುರುಗೊಳ್ಳಕ್ಕಾಗಲ್ಲ. ಪರಿಶುದ್ಧರಾಗಿದ್ದು ಆತನನ್ನ ಎದುರುಗೊಳ್ಳಬೇಕು. ಆತನು ಪರಿಶುದ್ಧನಾಗಿರುವುದರಿಂದ ನಾವುಗಳು ಪರಿಶುದ್ಧರಾಗಬೇಕು. ಪರಿಶುದ್ಧವಾದ ನಗರಕ್ಕೆ ಆತನು ನಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಾವು ಕೂಡ ಪರಿಶುದ್ಧರಾಗಿ ಆತನ ನಗರವನ್ನು ಸೇರಿಕೊಳ್ಳಬೇಕು. ಕರ್ತನ ಮೇಜನ್ನು ತಗೊಳ್ಳುವಾಗ ಅಲ್ಲೊಂದು ಶಬ್ದ ನಾವು ಪದೇ ಪದೇ ಓದ್ತೀವಿ. ಏನಂತ? ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಯಾರನ್ನ ನೆನೆಸ್ಕೊಳ್ಳಕ್ಕೆ? ಯಾರನ್ನ ನೆನೆಸ್ಕೊಳ್ಳಕ್ಕೆ? ಏನನ್ನು ನೆನೆಸ್ಕೋಬೇಕು? ಏನನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ನಾವು ಕರ್ತನ ಮೇಜು ಯಾಕೆ ತಗೋಬೇಕು? ನೀವ್ ಹೇಳ್ರಿ ಇವತ್ತು ಉತ್ತರ. ಬಹಳ ಜನ ಕರ್ತನ ಮೇಜು ತಗೊಳ್ತಿರಲ್ಲ, ಯಾಕೆ ತಗೋಬೇಕು ಕರ್ತನ ಮೇಜು? ನಾವು ಪರಿಶುದ್ಧರಾಗಲಿಕ್ಕೆ, ಆತನ ಶ್ರಮೆಯಲ್ಲಿ ಪಾಲು ಹೊಂದಕ್ಕೆ. ಆಮೇಲೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಅಂತಿದೆ ಅಲ್ಲಿ. ಏನನ್ನು ನೆನೆಸ್ಕೋಬೇಕು? ದೇವರು ನಮಗೋಸ್ಕರ ಪಟ್ಟಂತ ಶ್ರಮೆಯನ್ನ ಅಥವಾ ಆತ ನಮಗಾಗಿ ಕೊಟ್ಟಂತ ಪ್ರಾಣವನ್ನ ನಾವೇನ್ ಮಾಡಬೇಕು? ನೆನೆಸಿಕೊಳ್ಳಬೇಕು. ಹಂಗಿದೆ ಅಲ್ಲ ನಿಮ್ಮ ಉತ್ತರ? ನಾನು ಉತ್ತರ ಹೇಳ್ತೀನಿ, ಕೇಳಿ. ಇವತ್ತು ಚೆನ್ನಾಗಿ ಕೇಳಿಸ್ಕೊಂಡು. ಏನನ್ನು ನೆನೆಸ್ಕೋಬೇಕು ನಾವು ಅಂದ್ರೆ, ಯೇಸು ಸ್ವಾಮಿ ನಮಗೋಸ್ಕರ ಎರಡನೇ ಸಾರಿ ಬರ್ತಾನೆ ಅನ್ನೋದನ್ನ ನೆನೆಸ್ಕೋಬೇಕು. ಆತನನ್ನ ಎದುರುಗೊಳ್ಳಕ್ಕೆ ಹೋಗುವಾಗ ನಾವು ಪರಿಶುದ್ಧರಾಗಿದ್ದು ಆತನನ್ನ ಎದುರುಗೊಳ್ಳಬೇಕು ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಮೊದಲನೇ ಸಾರಿ ಆತನು ಬರುವಾಗ ಮನುಷ್ಯನಾಗಿ ಬಂದ, ಎರಡನೇ ಸಾರಿ ಬರುವಾಗ ಆತನು ರಾಜಾದಿರಾಜನಾಗಿ ಬರ್ತಾನಂತೆ ಅನ್ನೋದನ್ನ ನೆನಪಿಟ್ಕೋಬೇಕು. ಆತನು ನಮಗೆ ಒಂದು ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ. ಯಾವ ಒಡಂಬಡಿಕೆ? ಒಡಂಬಡಿಕೆ ಅಂದ್ರೆ ಏನು? ಮಾತು. ನಮಗೊಂದು ಮಾತು ಕೊಟ್ಟಿದ್ದಾನೆ.
ಬೈಬಲಲ್ಲಿ ಎರಡು ಭಾಗ ಹೇಳ್ತೀನಿ. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಏನು ಹಳೆ ಒಡಂಬಡಿಕೆ? ಅಬ್ರಹಾಮನಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆ. ನಿನ್ನ ಮೂಲಕವಾಗಿ ಒಂದು ಸಂತಾನವನ್ನು ಉಂಟು ಮಾಡ್ತೀನಿ, ಬಹು ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ಎಲ್ಲ ಜಾತಿ ಜನ ಕುಲ ಭಾಷೆಯವರು ನನ್ನನ್ನು ಆರಾಧಿಸಬೇಕು, ಅದಕ್ಕೋಸ್ಕರ ನಾನೊಂದು ಕುಟುಂಬವನ್ನು ಏರ್ಪಾಟು ಮಾಡ್ತೀನಿ, ಅದನ್ನ ನಿನ್ನ ಮೂಲಕವಾಗಿ ಏರ್ಪಾಟು ಮಾಡ್ತೀನಿ ಅಂತ ಅಬ್ರಹಾಮನಿಗೆ ಮಾಡಿದ ಒಡಂಬಡಿಕೆಯೇ ಹಳೆ ಒಡಂಬಡಿಕೆ. ಅರ್ಥ ಆಗಿದೆಯಾ? ಅದೇ ಹಳೆ ಒಡಂಬಡಿಕೆ. ಮತ್ತೆ ಹೊಸ ಒಡಂಬಡಿಕೆ ಅಂದ್ರೆ ಏನು? ಆ ಮನುಷ್ಯರ ವಿಷಯದಲ್ಲಿ ದೇವರು ಮಾಡಿದಂತ ಒಡಂಬಡಿಕೆಯ ಪ್ರಕಾರ ಮನುಷ್ಯರು ಜೀವನ ಮಾಡಲಿಲ್ಲ. ಪಾಪಿಗಳಾಗಿ 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 ಪಾಪ ಮಾಡುತ್ತಾ ಜೀವಿಸಿದ್ರು. ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಲ್ಲ. ಅವರು ದೇವರು ಅಂದುಕೊಂಡ ಹಾಗೆ ಅವರು ಜೀವಿಸಲಿಲ್ಲ. ಅದಕ್ಕೆ ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತಾನೇ ಮನುಷ್ಯನಾಗಿ ಲೋಕಕ್ಕೆ ಬಂದರು. ಆ ಜನರನ್ನ ರಕ್ಷಿಸುವುದಕ್ಕೋಸ್ಕರ, ಪಾಪದಲ್ಲಿರುವ ನಮ್ಮೆಲ್ಲರನ್ನ ರಕ್ಷಿಸಿ ಆತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಭೂಮಿಗೆ ಬಂದರು. ನಮಗೆ ಏನು ಮಾತು ಕೊಡ್ತಿದ್ದಾರೆ ದೇವರು ಅಂದ್ರೆ, ಏರ್ಪಡಿಸಲ್ಪಟ್ಟಂತ ದೇವರ ಕುಟುಂಬ, ನನ್ನ ಚೆನ್ನಾಗಿ ಕೇಳಿಸ್ಕೊಳ್ರಿ, ಏರ್ಪಡಿಸಲ್ಪಟ್ಟಂತ ದೇವರ ಕುಟುಂಬ, ಇಲ್ಲಿ ಕೂತಿರುವಂತ ದೇವರ ಕುಟುಂಬ ಒಂದು ದಿವಸ ದೇವರ ರಾಜ್ಯದಲ್ಲಿ ಸೇರಬೇಕು. ಅದೇ ನನ್ನ ಒಡಂಬಡಿಕೆ. ನಿಮಗೂ ದೇವರಿಗೂ ಅಂದ್ರೆ ನಮ್ಮೆಲ್ಲರಿಗೂ ದೇವರಿಗೂ ಇರುವಂತ ಒಡಂಬಡಿಕೆ ಏನು ಅಂದ್ರೆ, ನಮ್ಮನ್ನ ದೇವರು ಆತನ ರಾಜ್ಯದಲ್ಲಿ ಸೇರಿಸ್ತಾನೆ, ನಾವು ಆತನ ರಾಜ್ಯದಲ್ಲಿ ಸೇರ್ಬೇಕು. ಇದು ನಮಗೂ ದೇವರಿಗಿರುವಂತ ಒಡಂಬಡಿಕೆ ರೀ. ಆ ಒಡಂಬಡಿಕೆಯನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಕರ್ತನ ಮೇಜು. ನಾವು ಪರಿಶುದ್ಧರಾಗಿ ಜೀವಿಸಿ ಸತ್ರೆ ದೇವರ ಸನ್ನಿಧಾನದಲ್ಲಿ ಸೇರ್ತೀವಿ ಅನ್ನುವ ಒಡಂಬಡಿಕೆಯನ್ನು ನೆನಪು ಮಾಡ್ಕೋ. ಆತನನ್ನ ಎದುರುಗೊಳ್ಳುವಾಗ ಪರಿಶುದ್ಧರಾಗಿ ನಾವು ಎದುರುಗೊಳ್ಳಬೇಕು ಅನ್ನೋದನ್ನ ನೆನಪು ಮಾಡ್ಕೋ. ನಾನೊಂದು ಮಾತು ಹೇಳ್ತೀನಿ ರೀ, ಮಾತು ಕೊಟ್ಟ ದೇವರು ಆತನ ನಂಬಿಗಸ್ತದ. ಮನುಷ್ಯರು ಕೊಟ್ಟ ಮಾತಿನಿಂದ ಬಿದ್ದು ಹೋಗ್ತಾರೆ, ಆದರೆ ದೇವರು ಮಾತ್ರನೇ ಕೊಟ್ಟ ಮಾತನ್ನ 100ಕ್ಕೆ 100 ನೆರವೇರಿಸ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಏನು ಮಾತು ಕೊಟ್ಟರು? ಒಂದು ಜನಾಂಗವನ್ನು ಏರ್ಪಾಟು ಮಾಡ್ತೀನಿ, ಏರ್ಪಡಿಸಿಕೊಂಡ್ರು. ದೇವರು ಕೊಟ್ಟ ಮಾತಿನ ಪ್ರಕಾರ ದೇವರು ಮಾಡಿದ್ರು. ಯಾಕೋಬನ ಮೂಲಕ 12 ಜನರನ್ನ, 12 ಗೋತ್ರಗಳನ್ನ, 12 ಕುಲಗಳನ್ನು ಉಂಟು ಮಾಡಿದ್ರು. ಸಣ್ಣ ಕುಟುಂಬ, 72 ಜನ ಇರುವಂತ ಕುಟುಂಬ ಅದು. ಅದೇ ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿಂದ ಬಿಡುಗಡೆ ಆಗಿ ಬರುವಾಗ 6 ಲಕ್ಷ ಜನ ಗಂಡಸರ ಸಂಖ್ಯೆ. ಮಾತು ಕೊಟ್ಟ ದೇವರು ಆತನ ನೆರವೇರಿಸಿದ. ಹೊಸ ಒಡಂಬಡಿಕೆಯಲ್ಲೂ ಅಷ್ಟೇ, ಮಾತು ಕೊಟ್ಟ ದೇವರು ಆತನ ಮಾತನ್ನ ನೆರವೇರಿಸುವುದಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಆತನ ಪ್ರಾಣ ಕೊಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಆತನ ಎದ್ದು ಬಂದು ಸ್ವರ್ಗ ರಾಜ್ಯಕ್ಕೆ ಆತನು ಏರಿ ಹೋಗಿ, ನಾನಿವಾಗ ಹೆಂಗೆ ಹೋಗ್ತಾ ಇದ್ದೀನೋ ಅದೇ ಪ್ರಕಾರ ನೀವು ಒಂದು ದಿವಸ ಬರಬೇಕು, ನಿಮಗೋಸ್ಕರ ನಾನಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡುತ್ತೇನೆ, ನಿಮಗಾಗಿ ನಾನಲ್ಲಿ ಮನೆಗಳನ್ನು ಸಿದ್ಧ ಮಾಡುತ್ತೇನೆ. ಮಾತು ಕೊಟ್ಟಿದ್ದಾನೆ ದೇವರು, ಒಡಂಬಡಿಕೆ ಮಾಡಿದ ದೇವರು ನಮ್ಮ ಜೊತೆಯಲ್ಲಿ. ಆ ಒಡಂಬಡಿಕೆಯನ್ನ ನೆರವೇರಿಸ್ತಾನೆ ದೇವರು ಅನ್ನೋದನ್ನ ನೆನಪು ಮಾಡಿಕೊಳ್ಳಕ್ಕೋಸ್ಕರ ಕರ್ತನ ಮೇಜು. ಆತನು ಸ್ವರ್ಗ ರಾಜ್ಯದಿಂದ ಬರುವಾಗ ಮದಲಿಂಗರಾಗಿ ಆತನ ಬರ್ತಾನೆ. ನಾವೆಲ್ಲರೂ ಮದಲಗಿತ್ತಿಯಾಗಿ ಆತನನ್ನ ಎದುರುಗೊಳ್ಳಬೇಕು. ನಾನು ಬಹಳ ಸಾರಿ ಹೇಳಿದ್ದೀನಿ, ಪರಿಶುದ್ಧತೆ ಅಂದ್ರೆ ಪಾಪಗಳನ್ನು ಬಿಟ್ಟು ಬಿಡುವುದು ಪರಿಶುದ್ಧತೆ ಹೌದು. ಅದರ ಜೊತೆಯಲ್ಲಿ ಇನ್ನೊಂದು ಮಾತು ನಾನು ನಿಮಗೆ ಹೇಳಿದ್ದೀನಿ, ಪರಿಶುದ್ಧತೆ ಅಂದ್ರೆ ಸಿದ್ಧರಾಗುವ ಪ್ರಕ್ರಿಯೆ. ನಿಮ್ಮ ಬಾಯಿಂದ ಹೇಳ್ರಿ ಒಂದ್ಸರಿ, ಪರಿಶುದ್ಧತೆ ಅಂದ್ರೆ ಸಿದ್ಧರಾಗುವ ಪ್ರಕ್ರಿಯೆ. ಈಗ ಬೆಳಗ್ಗೆ ಎದ್ದು ನೀವು ರೆಡಿಯಾಗಿ ಬಂದ್ರಲ್ಲ, ಬೆಳಗ್ಗೆ ಎದ್ದು ಬರುವಾಗ ರಾತ್ರಿ ನೀವು ಮಲಗಿದ್ರಿ, ಬೆಳಗ್ಗೆ ಎದ್ದು ಹಲ್ಲುಜ್ಜದಲ್ಲಿ ಹಂಗೆ ಬಂದ್ರ? ಬೆಳಗ್ಗೆ ಎದ್ದು ಏನ್ ಮಾಡಿದ್ರಿ? ಹಲ್ಲುಜ್ಜಿದ್ರಿ, ಸ್ನಾನ ಮಾಡಿದ್ರಿ, ಶುದ್ಧರಾದ್ರಿ, ಒಳ್ಳೆ ಬಟ್ಟೆ ಹಾಕೊಂಡ್ರಿ, ತೊಳೆದಿದ್ದ ಬಟ್ಟೆ, ಕೆಲವರು ಇಸ್ತ್ರಿ ಮಾಡ್ಕೊಂಡು ಹಾಕೊಂಡು ಬಂದ್ರಿ, ನೀಟಾಗಿ ಬಂದ್ರಿ ಅಲ್ಲ, ರೆಡಿಯಾಗಿ ಬಂದ್ರಿ, ಸಿದ್ಧರಾಗಿ ಬಂದ್ರಿ. ಯೇಸು ಸ್ವಾಮಿ ಒಂದ್ಸಾರಿ ಅಲ್ಲಿಂದ ಬರುವಾಗ ಆತನನ್ನ ಎದುರುಗೊಳ್ಳುವುದಕ್ಕಾಗಿ ನಾವು ಹೋಗ್ತೀವ್ರಿ. ಅದಕ್ಕೆ ನಾನು ಹೇಳಿದ್ದು, ಎದುರುಗೊಳ್ಳುವುದಕ್ಕಾಗಿ ನಾವು ಹೋಗ್ಬೇಕಲ್ಲ, ಸಿದ್ಧರಾಗಬೇಕಲ್ಲ,
ಸಿದ್ಧರಾಗುವ ಪ್ರಕ್ರಿಯೆಯೇ ಪರಿಶುದ್ಧತೆ. ಆತನು ಮೊದಲಿಂಗನಾಗಿ ಬರ್ತಾನೆ. ನಾವು ಮೊದಲಗಿತ್ತಿಯ ಸಭೆಯಾಗಿ ನಾವು ಸಿದ್ಧರಾಗಬೇಕು. ಒಂದು ಮದುವೆ ಅಂದ್ರೆ ಎಷ್ಟು ವರ್ಷಗಳಿಂದ, ಎಷ್ಟು ತಿಂಗಳುಗಳಿಂದ, ಎಷ್ಟು ದಿನಗಳಿಂದ ಸಿದ್ಧತೆ ನಡೆಯುತ್ತೆ ಗೊತ್ತಾ? ಎಷ್ಟು ದಿನಗಳಿಂದ ಸಿದ್ಧತೆ. ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕು, ಆಮೇಲೆ ಏನು ಜವಾಬ್ದಾರಿಗಳನ್ನ ನೋಡಬೇಕು, ಮಂಟಪ ಬೇಕಂದ್ರೆ ಮಂಟಪವನ್ನು ಬುಕ್ ಮಾಡಬೇಕು, ಅಡಿಗೆ ಮಾಡೋರನ್ನ ಸಿದ್ಧ ಮಾಡಬೇಕು. ಎಷ್ಟು ಜವಾಬ್ದಾರಿಗಳಲ್ಲ, ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದು. ಎಲ್ಲ ಸಿದ್ಧತೆ ಮಾಡ್ಕೊಂಡ ನಂತರ ಮೊದಲಿಗಿತ್ತಿ ರಾತ್ರಿ ಮಲಗದವಳ ಬೆಳಗ್ಗೆ ಎದ್ದು ನಿದ್ಗಣಕ್ಕೆ ಬಂದು ಚೌಟ್ರಿಯಲ್ಲಿ ನಿಂತ್ರೆ ಒಪ್ತಾರ ಯಾರಾದ್ರು? ಪ್ರಪಂಚದಲ್ಲಿರುವಂತ ಮೊದಲಿಗಿತ್ತಿನೇ ಸಿದ್ಧಳಾಗದೆ ಬಂದು ನಿಂತ್ರೆ ಒಪ್ಪಲ್ಲ. ದೇವರ ಮನೆಗೆ ಹೋಗ್ತಕ್ಕಂಥ ಮೊದಲಗಿತ್ತಿಯಾಗಿರುವ ನಾವುಗಳು ಸಿದ್ಧರಾಗದೆ ಹೋಗಿ ನಿಂತ್ರೆ ದೇವರು ಒಪ್ತಾರ? ಹಲ್ಲೆಲೂಯ. ಅದಕ್ಕೆ ಏನ್ ಮಾಡಬೇಕು? ಸಿದ್ಧರಾಗಬೇಕು. ಸುಕ್ಕು ಕಳಂಕ ಮಚ್ಚೆ ಒಂದು ಇಲ್ಲದ ಶುದ್ಧ ಕನ್ನಿಕೆಯೋಪಾದಿಯಲ್ಲಿ ದೇವರು ನಮ್ಮನ್ನು ನೋಡುವುದಕ್ಕಾಗಿ ವಾಕ್ಯೋಪದೇಶವೆಂಬ ಜಲಸ್ನಾನ ಮಾಡಿಸಿ ನಮ್ಮನ್ನು ಶುದ್ಧಿ ಮಾಡಿ ಆತನ ಮುಂದುಗಡೆಯಲ್ಲಿ ಇಟ್ಕೊಂಡು ನಮ್ಮನ್ನು ನೋಡ್ತಿದ್ದಾನಂತ್ರಿ. ನೆತ್ತಿಯಿಂದ ಅಂಗಾಲಿನವರೆಗೂ ನೋಡ್ತಿದ್ದಾನೆ. ಮದುವೆಯಲ್ಲಿ ಮೊದಲಗಿತ್ತಿಗೆ ಎಷ್ಟು ಆದ್ಯತೆ ಇದೆ ಅಂತ ಗೊತ್ತಾ? ನೆತ್ತಿಯಿಂದ ಅಂಗಾಲಿನವರೆಗೂ ಶೃಂಗಾರವು ನಡೆಯುತ್ತೆ, ಸಿದ್ಧತೆಯು ನಡೆಯುತ್ತೆ. ದೇವರ ಮಕ್ಕಳೇ, ನಿನ್ನ ತಲೆಯ ಜ್ಞಾನ, ನಿನ್ನ ಕಣ್ಣಿನ ನೋಟ, ನಿನ್ನ ಕೈ ಕೆಲಸ ಮಾಡುವಂತ ಪಾಪಗಳು, ಕಾಲಿನಿಂದ ಮಾಡುವ ಪಾಪಗಳು, ನಡಿಗೆಯಿಂದ ಮಾಡುವ ಪಾಪಗಳು, ವರ್ತನೆಯಿಂದ ಮಾಡುವಂತ ಪಾಪಗಳು, ನೆತ್ತಿಯಿಂದ ಅಂಗಾಲಿನವರೆಗೂ ಶುದ್ಧರಾಗಬೇಕು, ಸಿದ್ಧರಾಗಬೇಕ್ರಿ. ಹಲ್ಲೆಲೂಯಾ. ಮೊದಲಿಂಗನು ಬರ್ತಾ ಇದ್ದಾನೆ. ಮೊದಲಿಗಿತ್ತಿಯಾದಂತ ನಾವುಗಳು ದೇವರ ಸನ್ನಿಧಾನದಲ್ಲಿ ಹೋಗಿ ನಿಲ್ಲಬೇಕು, ಶುದ್ಧರಾಗಬೇಕು ನಾವು. ಅದೇ ರೊಟ್ಟಿ ಮುರಿಯುವಂತ ಪ್ರಕ್ರಿಯೆ. ಅದು ರೊಟ್ಟಿ ಮುರಿದು ದ್ರಾಕ್ಷಾರಸವನ್ನು ತಗೊಂಡು, ಸ್ವಾಮಿ ನನಗೋಸ್ಕರನೇ ನೀನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತೆ, ನನಗೋಸ್ಕರ ಜಜ್ಜಲ್ಪಟ್ಟೆ, ನನಗಾಗಿ ನೀನು ರಕ್ತ ಚೆಲ್ಲಿದೆ, ನನಗಾಗಿ ಪ್ರಾಣ ಕೊಟ್ಟೆ, 3 ದಿವಸಗಳ ನಂತರ ಮೃತ್ಯುಂಜಯನಾಗಿ ನೀನು ಎದ್ದು ಬಂದೆ, ತಿರುಗಿ 2ನೇ ಸಾರಿ ನೀನು ಬರ್ತೀಯಪ್ಪ, ಆಗ ನಾನು ಕೈ ಬಿಡಲ್ಪಡಬಾರದು, ನಾನು ನಿನ್ನ ಜೊತೆಯಲ್ಲಿ ಎತ್ತಲ್ಪಡಬೇಕು, ನಿನ್ನ ಸನ್ನಿಧಾನಕ್ಕೆ ನಾನು ಎತ್ತಲ್ಪಡಬೇಕು. ಹಲ್ಲೆಲೂಯಾ. ಜೀವಂತವಾಗಿರುವ ನಾವು ಎತ್ತಲ್ಪಡಬೇಕು. ಸತ್ತು ಹೋದಂತ ಭಕ್ತರು ಯೇಸುವಿನ 2ನೇ ಬರೋಣದಲ್ಲಿ ಅವರು ಎದ್ದು ಬರ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ದೇವರನ್ನ ಎದುರುಗೊಳ್ಳಬೇಕು. ಅಶುದ್ಧತೆ ಇದ್ರೆ ಸಾಧ್ಯ ಇಲ್ಲ, ಸಿದ್ಧರಾಗದೆ ಹೋದರೆ ಸಾಧ್ಯ ಇಲ್ಲ. ನಾವು ಸಿದ್ಧರಾಗಬೇಕು, ಪರಿಶುದ್ಧರಾಗಬೇಕು, ದೇವರನ್ನ ಎದುರುಗೊಳ್ಳಬೇಕು. ಹಲ್ಲೆಲೂಯಾ. ಆದ್ರೆ ರೊಟ್ಟಿ ಮುರಿಯುವಂತ ಪ್ರಕ್ರಿಯೆ. ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರಂದ್ರೆ, ಸೌಲು ನೀನು ಉಪಯೋಗ ಆಗಬೇಕಂದ್ರೆ, ನೀನು ರಾಜನ ವೃತ್ತಿ ಮಾಡಬೇಕಂದ್ರೆ, ನೀನು ಕೈ ಹಾಕುವ ಕಾರ್ಯದಲ್ಲಿ ಜಯ ಕಾಣಬೇಕು ಅಂದ್ರೆ ನೀನು 3 ಕೆಲಸ ಮಾಡು. ಒಂದು, ನಂಬಿಕೆ. ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ? ಕತ್ತೆಗಳು ಸಿಕ್ಕುವಂತಾರೆ, ನಂಬು ನೀನು ಅದನ್ನ. 2ನೇದು ಏನ್ ಮಾಡು? ಅವ್ರು ರೊಟ್ಟಿ ಕೊಡ್ತಾರೆ, ಪ್ರೀತಿಯಿಂದ ಸ್ವೀಕಾರ ಮಾಡು. ಅದು ಪರಿಶುದ್ಧತೆ ಸೂಚನೆ ಮಾಡುತ್ತೆ. ಇನ್ನು 3ನೇದು ನಾನು ಹೇಳಿ ನಿಲ್ಲಿಸ್ತೀನಿ. 3ನೇ ಕಾರ್ಯ ಏನಾಗುತ್ತೆ? ನೀನು ಅಲ್ಲಿ ತಿಪ್ಪದಲ್ಲಿ ಹತ್ತಿ ಹೋಗ್ತಾ ಇರ್ಬೇಕಾದ್ರೆ ಆ ತಿಪ್ಪದಲ್ಲಿ ಹತ್ತಿ ದೇವಗಿರಿಯನ್ನು ಸೇರ್ತೀಯ. ದೇವಗಿರಿಯನ್ನು ಸೇರಿದ ನಂತರ ಅಲ್ಲಿ ಕೆಲವು ಭಕ್ತರು ಅವರು ತಮ್ಮನ್ನ ತಾವು ಪರವಶಿಸಿ ದೇವರನ್ನ ಆರಾಧನೆ ಮಾಡ್ತಿರ್ತಾರೆ. ತಮ್ಮನ್ನ ತಾವೇ ಮರೆತು ದೇವರನ್ನ ಆರಾಧನೆ ಮಾಡ್ತಿರ್ತಾರೆ. ಎಲ್ಲಿ? ದೇವಗಿರಿಯಲ್ಲಿ. ನಮಗೆಲ್ಲಿದೆ ಆ ದೇವಗಿರಿ? ಇದೆ. ಇದು ನಮಗೆ ದೇವಗಿರಿ. ಇಲ್ಲಿ ದೇವಗಿರಿಯಲ್ಲಿ ಏನಾಗುತ್ತೆ? ಬಹಳಷ್ಟು ಜನರು ಆರಾಧನೆ ಮಾಡ್ತಾ ಇರ್ತಾರೆ. ನೀನು ಏನ್ ಮಾಡು? ಅವರ ಜೊತೆಯಲ್ಲಿ ಸೇರಿ ಆರಾಧನೆ ಮಾಡು. ಚಪ್ಪಾಳೆ ಕೊಟ್ಟು ದೇವರಿಗೆ ಮಾಡಿದವರನ್ನ. ಅಲ್ಲಿ ಕೆಲವರು ಆರಾಧನೆ ಮಾಡ್ತಿರ್ತಾರೆ, ನೀನು ಸಹ ಹೋಗಿ ಅವರ ಜೊತೆಯಲ್ಲಿ ಸೇರಿ ಪರವಶಿಸಿ ನೀನು ಆರಾಧನೆ ಮಾಡು. ದೇವ ಮಕ್ಕಳ 3ನೇ ಗುರುತವನ್ನು ಹೇಳ್ತಿರೋದು ಏನಂದ್ರೆ, ಅಲ್ಲಿ ಆರಾಧನೆ ಮಾಡ್ತಿರ್ತಾರಪ್ಪ, ಆರಾಧನೆ ಮಾಡುವಂತ ಗುಂಪನ್ನ ನೀನು ನೋಡ್ತೀಯ, ಅವರ ಜೊತೆಯಲ್ಲಿ ಸೇರಿ ನೀನು ಆರಾಧನೆ ಮಾಡು. ಒಂದು, ನಂಬಿಕೆ ಇಡು. ಮೊದಲನೇದೇನು? ನಂಬಿಕೆ ಇಡು. 2ನೇದು ಪರಿಶುದ್ಧನಾಗು. 2ನೇದೇನಾಗು? ಪರಿಶುದ್ಧನಾಗು.
ಮೂರನೇದು ಏನ್ ಮಾಡು? ಆರಾಧನೆ ಮಾಡು. ಮೂರನೇದು ಏನ್ ಮಾಡು? ಆರಾಧನೆ ಮಾಡು. ಎಲ್ಲಿ ಆರಾಧನೆ ಮಾಡಬೇಕು? ರಸ್ತೆಯಲ್ಲ. ಇಲ್ಲಿ ನಾನು ನಿಮಗೆ ಆರಾಧನೆಯ ಡೆಫಿನೇಷನ್ ಹೇಳ್ತೀನಿ, ಕೇಳಿ, ನೀವು ಚಂದವಾಗಿ ಕೇಳಿಸ್ಕೊಳ್ಳಿ. ಆರಾಧನೆ ಅಂದ್ರೆ ಏನು? ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳುತ್ತೆ, ಆರಾಧನೆ ಮಾಡುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಕರೆಕ್ಟ್. ಆತ್ಮಿಕ ರೀತಿಯಲ್ಲಿ ಅಂದ್ರೆ ಹೆಂಗೆ ಆರಾಧನೆ? ಸತ್ಯಕ್ಕೆ ತಕ್ಕ ಹಾಗೆ ಅಂದ್ರೆ ಹೆಂಗೆ ಆರಾಧನೆ? ಇದೆರಡೂ ಸೇರಿದ್ರೆ ಪೂರ್ತಿ ಆರಾಧನೆ. ನಾವೀಗ ಮಾಡ್ತಾ ಇರುವ ಆರಾಧನೆ ಆತ್ಮಿಕವಾದ ಆರಾಧನೆ. ಇಲ್ಲಿ ನಾವು ಕೈಗಳೆತ್ತಿ ಆರಾಧನೆ ಮಾಡ್ತೀವಲ್ಲ, ಹೃದಯಾಂತರಾಳದಿಂದ ದೇವರನ್ನ ಘನಪಡಿಸ್ತಾ ಇದೀವಲ್ಲ, ದೇವರು ಕೊಟ್ಟ ರಕ್ಷಣೆಯ ಸೌಭಾಗ್ಯವನ್ನ ನೆನಪು ಮಾಡಿ ಆರಾಧನೆ ಮಾಡ್ತಿದೀವಲ್ಲ, ಇದು ಆತ್ಮಿಕವಾದ ಆರಾಧನೆ. ಮತ್ತೆ ಸತ್ಯಕ್ಕೆ ತಕ್ಕ ಹಾಗೆ ಅಂದ್ರೆ ಸತ್ಯವನ್ನ ಆರಾಧನೆ ಮಾಡೋದು ಹೇಗಂಗಾದ್ರೆ, ನಾನು ಸ್ವಲ್ಪ ದಿನಗಳಿಂದ ಹೇಳಿದೆ, ಯಾವುದು ಸತ್ಯ? ದೇವರ ವಾಕ್ಯವೇ ಸತ್ಯ. ಯಾವುದು ಸತ್ಯ? ದೇವರ ವಾಕ್ಯವೇ ಸತ್ಯ. ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಿದ್ರೆ ಅಂದ್ರೆ ದೇವರ ವಾಕ್ಯವನ್ನ ಕೇಳುವುದು ಆರಾಧನೆಯ ಒಂದು ಭಾಗ. ದೇವರ ವಾಕ್ಯವನ್ನ ಹೇಳುವುದು ಆರಾಧನೆಯ ಒಂದು ಭಾಗ. ದೇವರ ವಾಕ್ಯವನ್ನ ಸಾರುವುದು ಆರಾಧನೆಯ ಒಂದು ಭಾಗ. ದೇವರ ವಾಕ್ಯವನ್ನ ಸ್ಮರಣೆ ಮಾಡುವುದು ಆರಾಧನೆಯ ಒಂದು ಭಾಗ. ದೇವರ ವಾಕ್ಯಕ್ಕಾಗಿ ಪ್ರಯಾಸ ಪಡುವುದು ಆರಾಧನೆಯ ಒಂದು ಭಾಗ. ಯಾರೋ ಕಷ್ಟದಲ್ಲಿದ್ರು ಅವರಿಗೆ ಒಂದು ಸ್ವಲ್ಪ ಸುವಾರ್ತೆ ಹೇಳಿ, ಅವರಿಗೆ ವಾಕ್ಯ ಹೇಳಿ ಬಲಪಡಿಸಿದ್ವಿ, ಅದು ಆರಾಧನೆಯ ಒಂದು ಭಾಗ. ಯಾರೋ ನೋವಲ್ಲಿದ್ದಾರಂತೆ, ಯಾರೋ ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿ ನಾವು ನಮ್ಮ ಮನೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವಿ. ಯಾರಿಗೋಸ್ಕರನೋ? ಅವ್ರ ಮುಖ ನೋಡಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ, ಯಾರೋ ಹೇಳಿದ್ರು ಇಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅವ್ರಿಗೆ ಹುಷಾರಿಲ್ಲ ಅಂತ. ಅಲ್ಲೆಲ್ಲೋ ಇರೋರಿಗೋಸ್ಕರ, ಹೆಸರು ಅಡ್ರೆಸ್ ಗೊತ್ತಿಲ್ದಿರೋರಿಗೋಸ್ಕರ ನಾವಿಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀವಿ, ಅದು ಆರಾಧನೆಯ ಒಂದು ಭಾಗ. ಇದೀರಾ? ಆರಾಧನೆ ಅಂದ್ರೆ ಬರೇ ದೇವರನ್ನ ಸ್ಮರಣೆ ಮಾಡೋದಲ್ರಿ, ಅವರ ಜೊತೆಯಲ್ಲಿ ಸೇರಿ ಆರಾಧನೆ ಮಾಡುವಂತಾರೆ. ಅಂದ್ರೆ ಏನದು? ಅನ್ಯೋನ್ಯತೆ. ಅನ್ಯೋನ್ಯತೆ ರೀ. ನಾವೆಲ್ಲರೂ ಕೂಡಿಕೊಂಡು ದೇವರಿಗೆ ಮಹಿಮೆ ಹೇಳ್ತೀವಿ, ನಾವೆಲ್ಲರೂ ಕೂಡಿಕೊಂಡು ದೇವರನ್ನ ಆರಾಧನೆ ಮಾಡ್ತೀವಿ. ಒಂದು ಬಾಯಿಂದ ಒಂದು ಸ್ತೋತ್ರ ಹೋಗುತ್ತೆ, 100 ಬಾಯಿಗಳಿಂದ 100 ಸ್ತೋತ್ರಗಳು ದೇವರಿಗೆ ಹೋಗ್ತವೆ. ಹಲ್ಲೆಲೂಯ. ನೋಡ್ರಿ, ಬೈಬಲ್ ವಾಕ್ಯ ಹೆಂಗ್ ಗೊತ್ತಾ? ಬೈಬಲ್ ವಾಕ್ಯ ಬಹಳ ಅದ್ಭುತ. ಬೈಬಲ್ ವಾಕ್ಯ ಹೆಂಗಿರುತ್ತಂದ್ರೆ ಪ್ಲಸ್ ಇರಲ್ಲ, ದೇವರ ವಾಕ್ಯದಲ್ಲಿ ಇಂಟು ಇರುತ್ತೆ. ಇಂಟು ದೇವರ ವಾಕ್ಯದ ಆಶೀರ್ವಾದ ದ್ವಿಗುಣ ಆಗುತ್ತೆ ರೀ. ಪ್ಲಸ್ ಆಗಲ್ಲ, ಅದು ಕೂಡಿಸಲ್ಲ, ಅದು ದ್ವಿಗುಣ ಮಾಡುತ್ತೆ. 2 ಪಟ್ಟು ಅಂದ್ರೆ ನಿನ್ನ ಪ್ರಕಾರ 1 1 2, ಆದ್ರೆ ದೇವರ ಪ್ರಕಾರ ಹಂಗಲ್ಲ. ನಿನ್ನನ್ನ ಹಿಡಿಸಲಾರದಷ್ಟು ಸುವರಗಳು, ಹೇಳಲಾರದಷ್ಟು ಆಶೀರ್ವಾದಗಳು. ವಾಕ್ಯ ಹೇಳುತ್ತೆ, ಆಕಾಶದ ದ್ವಾರಗಳನ್ನ ತೆರೆಯ ಮಾಡಿ ನಿನಗೆ ಹಿಡಿಸಲಾರದ ಸುವರಗಳನ್ನ ಅನುಗ್ರಹಿಸುವೆನು. ಆಶೀರ್ವಾದ ದೇವರು ಕೊಡುವಾಗ ಅಳತೆ ಮಾಡಿ ಕೊಡಲ್ಲ, ಇಷ್ಟು ನಿನಗಿಷ್ಟು 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 ಅಂತ. ಸುವರಗಳನ್ನು ದೇವರು ಅನುಗ್ರಹಿಸ್ತಾರೆ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಂಬ್ರಿ, ಪರಿಶುದ್ಧರಾಗಿರಿ, ದೇವರನ್ನ ಆರಾಧಿಸುತ್ತಾ ಅನ್ಯೋನ್ಯತೆಯಲ್ಲಿ ಜೀವಿಸ್ರಿ. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ. ಹಲ್ಲೆಲೂಯ, ಹಲ್ಲೆಲೂಯ. ನಿನಗೆ ಕಷ್ಟ ಬಂದ್ರೆ ಅಕ್ಕಪಕ್ಕದವ್ರು ನಗಬಹುದೇನೋ, ನಿನ್ನ ಮನೆಯಲ್ಲಿರೋರು ನಗಬಹುದೇನೋ, ನಿನ್ನ ಸ್ವಂತದವ್ರು ನಗಬಹುದೇನೋ, ಆದರೆ ನಿನಗೆ ಕಷ್ಟ ಬರುವಾಗ ದೇವರ ಮಕ್ಕಳು ನಗಲ್ಲ, ನಗಬಾರದು. ಅವ್ರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು. ನನಗೆ ಯಾರಿಲ್ಲ ಅನ್ಬೇಡ್ರಿ. ನಾನು ನಿಮಗೆ ಹೇಳ್ತೀನಿ, ಇಷ್ಟು ಜನರು ನಿಮಗೋಸ್ಕರ ಇದ್ದಾರೆ, ಇಷ್ಟು ಜನರು. ನಾನು ನಿಮಗೆ ಹೇಳ, ನೀವು ಒಂದು ಪ್ರಾರ್ಥನಾ ಮನವಿ ಏನಾದರೂ ಹೇಳಿದಾಗ 100 ಜನರಿದ್ರೆ 100 ಜನ ಪ್ರಾರ್ಥನೆ ಮಾಡದಲ್ಲೇ ಇರಬಹುದು, ಆದರೆ ಕನಿಷ್ಠ 10 ಜನ ಆದರೂ ಪ್ರಾರ್ಥನೆ ಮಾಡ್ತಾರೆ. ಕನಿಷ್ಠ 10 ಜನ ನಿನ್ನ ಕಣ್ಣೀರನ್ನ ನೆನಪು ಮಾಡಿಕೊಂಡು ನಿನ್ನ ದುಃಖವನ್ನ, ನಿನ್ನ ಕಷ್ಟವನ್ನ ದೇವರ ಹತ್ರ ಹೇಳ್ತಾರೆ ಅವರು. ಅದಕ್ಕೆ ಅನ್ಯೋನ್ಯತೆ ಅಂತ ಹೇಳೋದು. ನಾವು ಆರಾಧನೆಯಲ್ಲಿ ಕೂಡಿ ಬರಬೇಕು, ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು, ಒಂದೇ ಕುಟುಂಬವಾಗಿ ಜೀವಿಸಬೇಕು, ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸಬೇಕ್ರಿ. ನನಗೊಂದು ಆಶ್ಚರ್ಯ ಏನು ಗೊತ್ತಾ? ಕೆಲವರು ಆರಾಧನೆ ಮಾಡ್ತಿರ್ತಾರೆ, ಇನ್ನು ಕೆಲವರು ನಗ್ತಾ ಇರ್ತಾರೆ. ಕೆಲವರು ಪ್ರಾರ್ಥನೆ ಮಾಡ್ತಿರ್ತಾರೆ, ಇನ್ನು ಕೆಲವರು ಅವರು ಪ್ರಾರ್ಥನೆ ಮಾಡೋದು ನೋಡಿ ನಗ್ತಾರೆ. ಕೆಲವರು ಒಳ್ಳೆ ಭಕ್ತಿ ಮಾಡ್ತಾರೆ, ಇನ್ನು
ಕೆಲವರು ಅವ್ರನ್ನ ನೋಡಿ ಒಬ್ಬರಿಗೊಬ್ಬರು ಹಾಸ್ಯ ಮಾಡ್ತಿರ್ತಾರೆ. ನನಗೆ ಯಾಕಂತ ಇವತ್ತಿಗೂ ಅರ್ಥ ಆಗಿಲ್ಲ. ಯಾಕದಂಗೆ? ಏನವ್ರು ಆರಾಧನೆ ಮಾಡೋ ಶೈಲಿ ನೋಡಿ ನಗ್ತಿರೋ, ಅವ್ರ ಆರಾಧನೆ ಮಾಡುವಂತ ಶಬ್ದಗಳನ್ನ ಕೇಳಿ ನಗ್ತಿರೋ, ಕೆಲವರು ಯಾರೋ ಒಬ್ರು ಇಬ್ಬರು ನಾನು ಗಮನಿಸಿದೆ, ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಿರ್ತಾರೆ, ಕಣ್ಣೀರಿಟ್ಟು ಆರಾಧನೆ ಮಾಡ್ತಿರ್ತಾರೆ. ಅದು ಯಾಕೆ ಅವ್ರಿಗೆ ನಗು ಬರ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ದೇವ್ರ ಮಕ್ಕಳೇ, ಆರಾಧನೆ ಮಾಡುವವರ ಜೊತೆಯಲ್ಲಿ ನಾವು ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡುವವರ ಜೊತೆಯಲ್ಲಿ ನಾವು ಪ್ರಾರ್ಥಿಸಬೇಕು. ಒಂದು ವೇಳೆ ಹಾಡಾಡುವಾಗ ವ್ಯತ್ಯಾಸ ಆಗಿ ತಾಳ ತಪ್ಪಿದ್ರು ಕೂಡ ದಯವಿಟ್ಟು ನಾನು ಹೇಳ್ತೀನಿ, ಯಾರು ನಗಬೇಡ. ಅವರ ಭಕ್ತಿ ಅವರು ಪ್ರಾರ್ಥನೆ ಮಾಡೋ ಶೈಲಿ ಹಂಗೇನೆ, ಅವರ ಆರಾಧನೆ ಮಾಡೋ ಶೈಲಿ ಕೂಡ ಹಂಗೇನೆ. ನಿನಗಿಷ್ಟ ಆಗದೇ ಇರ್ಬೋದು, ನನ್ನ ದೇವರಿಗೆ ಇಷ್ಟ ಆಗುತ್ತದು. ನಿನಗಿಷ್ಟ ಆಗದೇ ಇರ್ಬೋದು, ನಿನಗೆ ಅದನ್ನು ನೋಡಿ ನಗು ಬರಬಹುದು, ಆದರೆ ದೇವರಿಗೆ ಇಷ್ಟ ಆಗತ್ತೆ ಆರಾಧನೆ. ನಗುವಂತ ನಿನಗೆ ನಾನು ಪ್ರಶ್ನೆ ಕೇಳ್ತೀನಿ, ಆರಾಧನೆ ಮಾಡಿದೆಯಾ ಯಾವತ್ತಾದ್ರೂ? ಪ್ರಾರ್ಥನೆ ಮಾಡಿದೆಯಾ ಯಾವತ್ತಾದ್ರೂ? ಭಕ್ತಿ ಮಾಡಿದೆಯಾ ಯಾವತ್ತಾದ್ರೂ? ನೀನು ಭಕ್ತಿ ಮಾಡಿದ್ರೆ, ನೀನು ಪ್ರಾರ್ಥನೆ ಮಾಡಿದ್ರೆ, ನೀನು ಆರಾಧನೆ ಮಾಡುವ ಮನುಷ್ಯ ಆದ್ರೆ ಮತ್ತೊಬ್ಬ ಆರಾಧನೆ ಮಾಡೋದು ನೋಡಿ ನೀನು ನಗಲ್ಲ. ಯಾವ ಕಾರಣಕ್ಕೂ ನಗಲ್ಲ ರೀ. ನಮಗೆ ದೇವರು ಕೊಟ್ಟಂತ ಆ ಸ್ವರದಿಂದ, ದೇವರು ಕೊಟ್ಟಂತ ಆ ಒಂದು ಏನು ಶಬ್ದಗಳಿಂದ ದೇವರನ್ನ ಘನಪಡಿಸ್ತೀವಿ, ದೇವರನ್ನ ಆರಾಧನೆ ಮಾಡ್ತೀವಿ. ಮತ್ತೊಬ್ಬರ ಭಕ್ತಿಯನ್ನ ಅವಹೇಳನ ಮಾಡಕ್ಕೆ ನೀನು ಯಾರು? ಮಾಡಬಾರದು. ಈ ಮೂರು ಕಾರ್ಯಗಳನ್ನು ಮಾಡಿದ್ರೆ, ಅಲ್ಲೊಂದು ವಾಕ್ಯ ಹೇಳತ್ರಿ, 7ನೇ ವಾಕ್ಯ ದಾಟಿ ಒಂದು ವಚನ ಓದ್ರಪ್ಪ, ಅಲ್ಲ 7ನೇ ವಾಕ್ಯ ಮತ್ತೆ 8ನೇ ವಾಕ್ಯ ಓದ್ರಪ್ಪ. ಈಗ ಈ ಗುರುತುಗಳೆಲ್ಲ ಸಂಭವಿಸಿದಾಗ ಈಗ ನನ್ನನ್ನು ಕೇಳಿಸ್ಕೋಬೇಕು. ಈ ಗುರುತುಗಳೆಲ್ಲ ಸಂಭವಿಸಿದಾಗ ನಿನಗೆ ಅನುಕೂಲವಾದದ್ದನ್ನು ನಡೆಸು, ದೇವರು ನಿನ್ನ ಸಂಗಡ ಇದ್ದಾನೆ. ಏನಂತೆ? ನನ್ನ ಕಡೆ ಕೇಳಿಸ್ಕೊಳ್ಳಿ. ನಂಬಿಕೆ ಇಡ್ರಿ, ಪರಿಶುದ್ಧರಾಗ್ರಿ, ಆರಾಧನೆ ಮಾಡ್ರಿ, ಐಕ್ಯತೆಯಲ್ಲಿ ಜೀವಿಸ್ರಿ. ಇದಿಷ್ಟು ಮಾಡಿದ್ರೆ ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮಗೆ ಅನುಕೂಲವಾದ ಕಾರ್ಯಕ್ಕೆ ಕೈ ಹಾಕ್ರಿ, ಅದರಲ್ಲಿ ದೇವರ ಜೊತೆ ಇರ್ತಾರೆ. ನೀವು ಅಂದುಕೊಂಡದನ್ನು ಮಾಡ್ರಿ, ದೇವರ ಜೊತೆ ಇರ್ತಾರೆ. ನಿಮ್ಮ ಕನಸು, ಇಷ್ಟಾರ್ಥಗಳು, ನೀವು ಏನನ್ನ ಎದುರು ನೋಡ್ತಾ ಇದ್ದೀರೋ ಆ ಕಾರ್ಯಗಳಿಗೆ ಕೈ ಹಾಕ್ರಿ, ಅದನ್ನು ನೆರವೇರಿಸುವುದಕ್ಕೆ ಹೆಜ್ಜೆ ಇಡ್ರಿ. ಆ ಹೆಜ್ಜೆಯಲ್ಲಿ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ಮಾತು ಮುಂದಕ್ಕೆ ಹೋದ್ರಪ್ಪ. ಸಾಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಹಲ್ಲೆಲೂಯ. ಏನು ಕೊಟ್ಟನು ಅವನಿಗೆ? ನೂತನ ಹೃದಯವನ್ನು ಕೊಟ್ಟನು. ನಂಬಿರಿ, ಪರಿಶುದ್ಧರಾಗ್ರಿ, ಆರಾಧನೆ ಮಾಡ್ರಿ, ಅನ್ಯೋನ್ಯತೆಯನ್ನು ಜೀವಿಸ್ರಿ. ಆಗ ದೇವರು ನಮಗೆ ನೂತನ ಮನಸ್ಸನ್ನ, ನೂತನ ಸ್ವಭಾವವನ್ನು ದೇವರು ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗೆಲ್ಲ ನೂತನ ಮನಸ್ಸು ಬೇಕು, ಯಾರಿಗೆಲ್ಲ ನೂತನ ಹೃದಯ ಬೇಕು, ಯಾರಿಗೆಲ್ಲ ನೂತನವಾದಂಥ ಅದ್ಭುತಗಳು ಬೇಕು, ಹಿಂದೆ ಕಾಣದೇ ಇರತಕ್ಕಂಥ ಮಹಿಮೆಗಳು ಇವತ್ತು ಯಾರಿಗೆಲ್ಲ ಕಾಣಬೇಕಂತಿದೆ, ನಿಮಗೆ 3 ಷರತ್ತುಗಳು. ಬೈಬಲಲ್ಲಿ ಎಲ್ಲಿ ಕೂಡ ಷರತ್ತುಗಳಿಲ್ಲದೆ ಆಶೀರ್ವಾದಗಳೆಲ್ಲೂ ಇಲ್ಲ. ಷರತ್ತುಗಳಿಲ್ಲದೆ ಆಶೀರ್ವಾದಗಳೆಲ್ಲೂ ಇಲ್ಲ. ಷರತ್ತುಗಳಿಲ್ಲದೆ ಎಲ್ಲೂ ಅದ್ಭುತ ಇಲ್ಲ. 10 ಜನ ಕೇಳಿದರು, ಸ್ವಾಮಿ ನಿನಗೆ ಮನಸ್ಸಿದ್ರೆ ನಮ್ಮನ್ನು ಮುಟ್ಟು, ನಮ್ಮನ್ನು ಗುಣ ಮಾಡು ಅಂದರು ಕುಷ್ಠರೋಗಿಗಳು. ಹೋಗಿ ನಿಮ್ಮ ಯಾಜಕರಿಗೆ ಮೈ ತೋರಿಸ್ಕೊಳ್ರಿ ಅಂದರು. ಹೋಗಿ ನಿಮ್ಮ ಯಾಜಕರಿಗೆ ಮೈ ತೋರಿಸ್ಕೊಳ್ರಿ ಅಂದರು. ಅವರು ಹೋದರು. ಹೋಗುವ ದಾರಿಯಲ್ಲಿ ಅವರಿಗೆ ಗುಣ ಆಯಿತು. ಒಬ್ಬ ಕೂಗಿದ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು. ಯಾರು ಕೂಗಿದ್ದು? ದೇವರು ಕಣ್ಣು ಕೊಟ್ಟ. ಅವನಿಗೆ ಕಣ್ಣು ಬರ್ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು? ಅವನು ಕೂಗಬೇಕಾಗಿತ್ತು. ಷರತ್ತೇನು? ಕೂಗು, ನಾನು ನಿನಗೆ ಉತ್ತರ ಕೊಡ್ತೀನಿ. 12 ವರ್ಷಗಳಿಂದ ರಕ್ತ ಕುಸುಮ ರೋಗಿ, ಸ್ವಸ್ಥತೆ ಇಲ್ಲದೆ ಬಿದ್ದಿದ್ರು. 12 ವರ್ಷ ಸಾಯುವಂತ ಪರಿಸ್ಥಿತಿ. ಯೇಸು ಸ್ವಾಮಿ ಅಲ್ಲೆಲ್ಲೋ ಇದ್ರೆ ಆ ಜನಗಳ ಮಧ್ಯದಲ್ಲಿ ಬಂದು ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಟಿಲ್ಲ. ಅವಳಿಗೆ ಗುಣ ಆಯಿತು. ಅವಳಿಗೆ ಗುಣ ಆಗ್ಬೇಕಂದ್ರೆ ಷರತ್ತೇನು? ಆ ಜನಗಳ ಮಧ್ಯದಲ್ಲಿ ಬಂದು ಪ್ರಯಾಸದಿಂದ ಯೇಸು ಸ್ವಾಮಿಯ ಬಟ್ಟೆಯನ್ನ ನಂಬಿಕೆಯಿಂದ ಮುಟ್ಟಬೇಕು. ಸತ್ತು ಹೋದಂತ ಲಾಜರನ ಎಷ್ಟು ದಿನ
ಆದ್ಮೇಲೆ ಬಂದ, 4 ದಿನ ಆದ್ಮೇಲೆ ಎದ್ದು ಹೊರಗಡೆ ಬಂದ. ಸತ್ವದ ಲಾಜರನ ಎದ್ದು ಹೊರಗಡೆ ಬರಬೇಕಾದ್ರೆ ಷರತ್ತೇನು? ಅಡ್ಡವಾಗಿರುವ ಕಲ್ಲನ್ನ ತೆಗಿಬೇಕು. ಅಡ್ಡವಾದ ಕಲ್ಲುಗಳು 100 ಇದಾವೆ ನಮ್ಮ ಹೃದಯದಲ್ಲಿ. ಆ ಕಲ್ಲುಗಳನ್ನೆಲ್ಲ ಸರಿಸಿದ್ರೆ ನಿನ್ನ ಜೀವನದಲ್ಲಿ ದೊಡ್ಡ ಅದ್ಭುತ ಮಹಿಮೆಗಳನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅಡ್ಡವಾಗಿರುವ ಕಲ್ಲುಗಳನ್ನು ತೆಗಿಬೇಕು. ಷರತ್ತುಗಳಿಲ್ಲದೆ ಅದ್ಭುತಗಳಿಲ್ಲ, ಆಜ್ಞೆ ಇಲ್ಲದೆ ಅದ್ಭುತಗಳಿಲ್ಲ. ನೀನು ಏನಾದರೂ ಪಡ್ಕೊಳ್ಬೇಕಂದ್ರೆ ದೇವರ ಸನ್ನಿಧಾನದಲ್ಲಿ ದೇವರು ಕೊಡುವ ಷರತ್ತನ್ನ ಖಂಡಿತ ನೆರವೇರಿಸಲೇಬೇಕು. ಯಾವುದಾದ್ರೂ ಒಂದು ಆಫರ್ ಕೊಟ್ಟಿರ್ತಾರೆ, ಕೆಳಗಡೆ ಏನ್ ಹಾಕಿರ್ತಾರೆ? ಆಫರ್ ಕೊಟ್ಟಿರ್ತಾರೆ, ಮೇಲ್ಗಡೆ ಕೆಳಗಡೆ ಷರತ್ತುಗಳು ಅನ್ವಯಿಸಿರುತ್ತವೆ. ಅಲ್ಲೇನೋ ಒಂದು ಇಟ್ಟಿರ್ತಾರೆ. ಆ ಷರತ್ತಿನ ಪ್ರಕಾರ ಆದ್ರೆ ಮಾತ್ರ ಆ ಆಫರ್ ನಮಗೆ ಸಿಗತ್ತೆ. ಅರ್ಥ ಆಗ್ತಿದೆಯಾ? ದೇವರು ಪ್ರತಿ ಅದ್ಭುತಗಳ ಹಿಂದ್ಗಡೆ ಒಂದು ಷರತ್ತನ್ನು ಇಟ್ಟಿದ್ದಾರೆ. ಹಾಗಿದ್ರೆ ದೇವರ ಮಕ್ಕಳೇ, ನೀನು ಕೈ ಹಾಕುವ ಎಲ್ಲಾ ಕಾರ್ಯದಲ್ಲಿ ಜಯ ಹೊಂದಬೇಕಂದ್ರೆ 3 ಷರತ್ತು. 1 ನಂಬಬೇಕು, 2ನೇದು ಪರಿಶುದ್ಧರಾಗಬೇಕು, 3ನೇದು ಅನ್ಯೋನ್ಯತೆಯ ಆರಾಧನೆಯಲ್ಲಿ ಜೀವಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಎದ್ದಿತ್ಕೊಳ್ಳೋಣ, ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ಆರಾಧನೆಯನ್ನು ಮುಗಿಸೋಣ.